Hello students, welcome to your channel Parivartan Physics. See, we are in the series of videos where we are learning MCQs for part A of annual exam physics question paper, right? So, ಈಗ ನಾವು already 3 chapter ಮೇಲೆ MCQs ಗಳನ್ನು ನೋಡ್ಕೊಂಡಿದ್ದೀವಿ. ಇದು 4th chapter ಮೇಲೆ MCQs video ಅದ moving charges and magnetism. ಆಮೇಲೆ ಇನ್ನೊಂದು, many of you are asking me to upload 2-3 videos per day. I am trying my maximum to get ready with the content and upload them. Let me tell you this very clearly, from tomorrow itself your second PUC annual exams are starting. So from very lately I started this series. Now 5 marks problems in bhala early ಮಾಡ್ಕೊಂಡಿದ್ವಿ, derivations ಮಾಡ್ಕೊಂಡ್ವಿ, 2 and 3 marks ನೋಡ್ಕೊಂಡ್ವಿ, right? So ಈ MCQs ಗಳನ್ನ ಬಹಳ ಲೇಟ್ ಆಗಿ ಶುರು ಮಾಡಿದ್ರಿಂದ it is getting delayed. But up till 7th ಗೆ ನಿಮ್ಮದು ಫಿಸಿಕ್ಸ್ ಎಕ್ಸಾಮ್ ಅದ್ರಿ. ಸೊ ಅಲ್ಲಿವರೆಗೂ ಎಷ್ಟು ಸಾಧ್ಯದ ಅಷ್ಟು ಮ್ಯಾಕ್ಸಿಮಮ್ ಚಾಪ್ಟರ್ಸ್ ಮೇಲೆ ನಾನು MCQs ಗಳನ್ನ ಮಾಡಿ ಹಾಕ್ತೀನಿ, right? Okay, that's all. Well, let us start with the moving charges and magnetism then. Okay, next note. So first question is, which of the following gives the value of magnetic field due to a small current element according to Biot-Savart's law? So namaga Biot-Savart's law the equation ಕೇಳತಾರೆ directly. Biot-Savart's law ಅಂದ್ರೆ ಏನ? The law which gives the expression for magnetic field due to a small current element, right? So magnetic Biot-Savart's law the equation ನಾವು theory ಒಳಗೆ ಏನಂತ ಬರ್ಕೊಂಡಿದ್ವಿ? We have written it like this: dB is equal to mu naught upon 4 pi I dl sin theta divided by r square. ಈ ತರ ನಾವು Biot-Savart's law the equation ಬರ್ಕೊಂಡಿದ್ವಿ. ಸೊ ಇದೇ ಫಾರ್ಮ್ ನಾಗ ಇರುವಂತ equation ಚೂಸ್ ಮಾಡ್ರಿ ಅಂತ ಕೇಳ್ತಾರೆ. ಸೊ ನೋಡಿದ್ರೆ ಗೊತ್ತಾಗ್ತದೆ mu naught upon 4 pi I dl sin theta upon r square. So option C is correct, right? ಈ ತರದ ವೆಕ್ಟರ್ ಫಾರ್ಮ್ ಕೂಡ ನಿಮಗೆ ಅವ್ರು ಕೇಳಬಹುದು. ಸೊ ವೆಕ್ಟರ್ ಫಾರ್ಮ್ ಆದ್ರೆ ನಮ್ಗೆ ಈ ತರ ಬರ್ತದ್ರಿ. ವೆಕ್ಟರ್ ಫಾರ್ಮ್ ಆಫ್ Biot-Savart's law will be like this: mu naught upon 4 pi I dl cross r divided by r cube. ಈ ತರನು ನಾವು ಬರೀಬಹುದು, ರೈಟ್? dl cross r ಅಂತಂದ್ರೆ ಇದು ನಮಗೆ ವೆಕ್ಟರ್ ಪ್ರಾಡಕ್ಟ್ ಆಗ್ತದ್ರಿ, ಸರಿ, ರೈಟ್? ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ನಮಗೆ ಏನಾಗ್ತದೆ? dl into r into sin theta ಆಗ್ತದೆ. ಸೊ r and r ಕ್ಯಾನ್ಸಲ್ ಆಗಿ ನಮಗೆ ಮತ್ತೆ ಡಿನಾಮಿನೇಟರ್ ಒಳಗೆ r ಸ್ಕ್ವೇರ್ ಉಳಿತದ್ರಿ. ಸೊ ವೆಕ್ಟರ್ ಫಾರ್ಮ್ ಕೇಳಿದ್ರೆ ಅದು ಈ ತರ ನಮಗೆ ಎಕ್ಸ್ಪ್ರೆಸ್ ಮಾಡಬೇಕು. Okay, second question: magnetic field at a distance r from an infinite long straight current carrying conductor, steady current, where is? Okay, ಈಗ ನೋಡ್ರಿ, ಇನ್ಫೈನೈಟ್ ಲಾಂಗ್ ಸ್ಟ್ರೇಟ್ ವೈರ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೇಳಿದಾರೆ. ಸೊ ಇದು ನಮಗೊಂದು ಇನ್ಫೈನೈಟ್ ವೈರ್ ಅಂತ ಇಟ್ಕೋರಿ, ಇನ್ ವಿಚ್ ಕರೆಂಟ್ ಐ ಇಸ್ ಫ್ಲೋಯಿಂಗ್. ಈ ವೈರ್ ದಿಂದ ಆರ್ ಡಿಸ್ಟೆನ್ಸ್ ಒಳಗೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅದ ಅನ್ನೋದನ್ನ ಡೆರೈವ್ ಮಾಡ್ಕೊಂಡಿದ್ವಿ ಥಿಯರಿ ಒಳಗೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅನ್ ಸ್ಟ್ರೇಟ್ ವೈರ್ ನಮಗೆ ಇಷ್ಟದ mu naught I divided by 2 pi r ಅಂತ ನಮಗೆ ಫಾರ್ಮುಲಾ ಅದ ರೀ, ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅ ಸ್ಟ್ರೇಟ್ ವೈರ್. So from this equation, ಈ theory ಒಳಗಿಂದ ಫಾರ್ಮುಲಾ ಅದ ರೀ. From this equation we can say that magnetic field is inversely proportional to r. ಅಂದ್ರೆ ವೈರ್ ಬಿಟ್ಟು ನೀವು ದೂರ ಹೋದಂಗ ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗೋತ ಹೋಗ್ತದೆ, right? Then which option is correct? Option B is correct. Okay, let us go to the next question then. Next question ನೋಡ್ರಿ. The current is flowing from right to left direction along a power line. Okay, the direction of magnetic field above the power line. Okay, power line ಅಂತಂದ್ರೆ ಒಂದು ವೈರ್ ಅದ ರೀ, right? Let me write it here. ನೋಡ್ರಿ, ನಮಗೊಂದು ವೈರ್ ಅದ, ಇದೊಂದು ವೈರ್ ಅದ. ಇದ್ರೊಳಗೆ ಅವ್ರು ಏನ್ ಹೇಳ್ತಾರೆ ನಮಗೆ? ಫ್ರಮ್ ವೇರ್ ಟು ವೇರ್ ದ ಕರೆಂಟ್ ಇಸ್ ಫ್ಲೋಯಿಂಗ್ ಫ್ರಮ್ ರೈಟ್ ಟು ಲೆಫ್ಟ್. ಸೊ ರೈಟ್ ಟು ಲೆಫ್ಟ್, ಇದು ನಮಗೆ ರೈಟ್ ಸೈಡ್, ಇದು ನಮಗೆ ಲೆಫ್ಟ್ ಸೈಡ್. ಈ ಡೈರೆಕ್ಷನ್ ಒಳಗೆ ನಮಗೆ ಕರೆಂಟ್ ಫ್ಲೋ ಆಗತ್ತದ್ರಿ. ಅವ್ರ ಏನ್ ಕೇಳ್ತಾರ್ರಿ? ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಬೌವ್ ದ ಪವರ್ ಲೈನ್. ಅಂದ್ರೆ ಈ ವೈರ್ ಮೇಲ್ಗಡೆ ಯಾವ ಡೈರೆಕ್ಷನ್ ದ ಕರೆಂಟ್ ಅದ. ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ದ ಡೈರೆಕ್ಷನ್ ಫೈಂಡ್ ಮಾಡ್ಲಿಕ್ಕೆ ನಮ್ಮ ಹತ್ರ ಒಂದೇ ರೂಲ್ ಅದ, ರೈಟ್ ಹ್ಯಾಂಡ್ ಥಂಬ್ ರೂಲ್, ರೈಟ್? ಮ್ಯಾಗ್ನೆಟಿಕ್ ಫೀಲ್ಡ್ ದ ಡೈರೆಕ್ಷನ್ ಫೈಂಡ್ ಮಾಡ್ಲಿಕ್ಕೆ. ಮ್ಯಾಗ್ನೆಟಿಕ್ ಫೋರ್ಸ್ ದ ಡೈರೆಕ್ಷನ್ ಫೈಂಡ್ ಮಾಡ್ಲಿಕ್ಕೆ ಐ ಹ್ಯಾವ್ ಟೋಲ್ಡ್ ಯು, ನಂದು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನೀವು ಇನ್ ಕೇಸ್ ನೀಟ್ CET ವಿಡಿಯೋ ನೋಡಿದ್ರೆ ಅದ್ರೊಳಗೆ ನಾನು ನಿಮಗೆ ಒಂದು ಹೊಸ ರೂಲ್ ಹೇಳಿದ್ದೀನಿ, ಕಾಲ್ಡ್ ಆಸ್ ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಂತ. ದಟ್ ಇಸ್ ವೆರಿ ಈಸಿ ಟು ಯೂಸ್. ಈಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಬೇಕಾಗಿರೋದ್ರಿಂದ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡ್ರಿ. ಥಂಬ್ ಶುಡ್ ಬಿ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಉಳಿದ ಫಿಂಗರ್ಸ್ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ರಿಪ್ರೆಸೆಂಟ್ ಮಾಡ್ತಾರೆ. ಸೊ ಡೈರೆಕ್ಷನ್ ಆಫ್ ಕರೆಂಟ್ ಒಳಗೆ ನಾ ಥಂಬ್ ಹಿಡ್ಕೊಂಡ್ರೆ, ಈಗ ನೋಡ್ರಿ ಇವೇನ್ ಫಿಂಗರ್ಸ್ ಅದಾವಲ್ಲ ಇಲ್ಲಿ ಎಂಟರ್ ಆಗ್ತಾವ್ರಿ. ಆಮೇಲೆ ವೈರ್ ಹಿಂದ್ಗಡೆ ಹೋಗಿ ಈ ಕಡೆಯಿಂದ ಎಕ್ಸಿಟ್ ಆಗ್ತಾವ, ಕೆಳಗಡೆ ಎಕ್ಸಿಟ್ ಆಗ್ತಾವ. ಸೊ ಹಿಯರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಟು ಬಿ ಇನ್ವರ್ಟ್ಸ್. ಇನ್ವರ್ಟ್ಸ್ ಅಂದ್ರೆ ಏನ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗ್ ಹೊಂಟಾವ್ರಿ. ಆಮೇಲೆ ವೈರ್ ಹಿಂದ್ಗಡೆ ಪಾಸ್ ಆಗಿ ಈ ಕಡೆ ಕೆಳಗಡೆ ನಮಗೆ ಔಟ್ ಸೈಡ್ ಬರ್ತಾವ್ರಿ. ದೇ ವಿಲ್ ಬಿ ಔಟ್ ಸೈಡ್, ರೈಟ್? ಸೊ ಅವ್ರು ನಮಗೆ ಆಪ್ಷನ್ಸ್ ಆಗಿ ಏನ್ ಕೊಟ್ಟಾರ ನೋಡ್ರಿ: ಅವೇ ಫ್ರಮ್ ದ ಅಬ್ಸರ್ವರ್, ಟುವರ್ಡ್ಸ್ ದ ಅಬ್ಸರ್ವರ್, ಕ್ಯಾನಾಟ್ ಬಿ ಡಿಟರ್ಮೈನ್ಡ್, ನನ್ ಆಫ್ ದಿಸ್. ಅವೇ ಫ್ರಮ್ ದ ಅಬ್ಸರ್ವರ್ ಅಂದ್ರೆ ಏನ್ರಿ? ಈಗ ನಾ ಅಬ್ಸರ್ವರ್ ರೀ, ಐ ಆಮ್ ಅಬ್ಸರ್ವಿಂಗ್ ದ ವೈರ್. ಸೊ ಈಗ ನಾನು ನೋಡ್ಲಿಕ್ಕೆ ಹೋದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಮೇಲ್ಗಡೆ, ವೈರ್ದ ಮೇಲ್ಗಡೆ ನಮಗೆ ಆ ಕಡೆ ಹೊಂಟಿದಾವ್ರಿ. ದೇ ಆರ್ ಮೂವಿಂಗ್ ಅವೇ ಫ್ರಮ್ ಮೀ, ರೈಟ್? ಕೆಳಗಡೆ ನಾವು ನೋಡ್ಲಿಕ್ಕೆ ಹೋದ್ರೆ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಮೀ, ಅಂದ್ರೆ ಈ ಕಡೆ ಬರತ್ತವ್ರಿ. ದಟ್ಸ್ ವೈ magnetic field is away from the observer ಅಂತ ನಾವು ಹೇಳಬೇಕಾಗ್ತದೆ ಇಲ್ಲಿ, away from the observer, correct? Then which option is correct? Option A is correct. Right hand thumb rule use ಮಾಡ್ರಿ for finding the direction of magnetic field. Okay, fourth question ನೋಡ್ರಿ.
The magnetic field produced at the center of current carrying circular coil of radius r is. ನೋಡ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಕಾಯಿಲ್. ಸೆಂಟರ್ ಆಫ್ ದ ಸರ್ಕ್ಯುಲರ್ ಕಾಯಿಲ್ ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಇರ್ತದ ಅಂತ ನಾವು ಬರ್ಕೊಂಡಿದೀವಿ, ರೈಟ್. ಥಿಯರಿ ಒಳಗೆ ಯೂಸ್ ಮಾಡಿದಂತ ಫಾರ್ಮುಲಾ ಅದ, ಇದ್ರ ಮೇಲೆ ನ್ಯೂಮರಿಕಲ್ಸ್ ಕೂಡ ಸಾಲ್ವ್ ಮಾಡಿರ್ತೀವಿ. ಮ್ಯೂ ನಾಟ್ ಎನ್ ಐ ಡಿವೈಡೆಡ್ ಬೈ 2r ಅಂತ ಹೇಳಿ ನಮಗೆ ಫಾರ್ಮುಲಾ ಅದ. ಮ್ಯೂ ನಾಟ್ ಎನ್ ಐ ಡಿವೈಡೆಡ್ ಬೈ 2r. ಅವ್ರು ನಮಗೆ ಏನ್ ಕೇಳ್ತಾರ್ರಿ, ಹೌ ಡಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆರಿ ವಿತ್ ರೆಸ್ಪೆಕ್ಟ್ ಟು ಆರ್ ಅಂತ ಕೇಳ್ತಾರೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಅಂದಂಗ್ರಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಅಂತಂದ್ರೆ ನಮಗೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೋಡ್ರಿ, an arc of a circle of radius r subtends an angle pi by 2 at the center. Okay, it carries a current I. The magnetic field at the center. ನೋಡ್ರಿ, ಒಂದು ಆರ್ಕ್ ಆಫ್ ದ ಸರ್ಕಲ್ ಅಂತ ಹೇಳಿದಾರೆ. ಆರ್ಕ್ ಆಫ್ ದ ಸರ್ಕಲ್ ಅದು ಎಷ್ಟು ಅದಪ್ಪ ಅಂತಂದ್ರೆ ಈ ತರ ನಮ್ಗೆ ಆರ್ಕ್ ಅದ್ರಿ, ರೈಟ್. ಸೆಂಟರ್ ಒಳಗೆ ಅದು ಎಷ್ಟು ಆಂಗಲ್ ಅನ್ನು ಸಬ್ಟೆಂಡ್ ಮಾಡತ್ತಪ್ಪ ಅಂತಂದ್ರೆ ಇಟ್ ಈಸ್ ಸಬ್ಟೆಂಡಿಂಗ್ ಅನ್ ಆಂಗಲ್ ಪೈ ಬೈ 2 ಅಂತ ಹೇಳ್ತಾರೆ ಅವರು. ಇಟ್ ಈಸ್ ಸಬ್ಟೆಂಡಿಂಗ್ ಅನ್ ಆಂಗಲ್ ಪೈ ಬೈ 2 ಅಂದ್ರೆ ಕ್ವಾಡ್ರಂಟ್ ಅಂತ ಕರೀತಾರೆ ಇದಕ್ಕೆ. ದಿಸ್ ಇಸ್ ಕ್ವಾಡ್ರಂಟ್, ರೈಟ್. ಸೊ ಈ ಕ್ವಾಡ್ರಂಟ್ ದಿಂದಾಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಇಲ್ಲಿ ಸೆಂಟರ್ ಒಳಗದ ಅನ್ನೋದನ್ನು ಫೈಂಡ್ ಮಾಡಂತ ಕೇಳಿದ್ದಾರೆ. ಸಿ ಆರ್ಕ್ ಅಂತೇಳಿ ಬಂದಾಗ ಅದು ಕ್ವಾಡ್ರಂಟ್ ಇರ್ಲಿ, ಸೆಮಿ ಸರ್ಕಲ್ ಇರ್ಲಿ, 3/4 ಆಫ್ ದ ಸರ್ಕಲ್ ಇರ್ಲಿ, ವಾಟ್ ಎವರ್ ಇಟ್ ಮೇ ಬಿ, you remember this formula. ಇದು ಥಿಯರಿ ಒಳಗೆ ಇಲ್ರಿ, ರೈಟ್. I will tell you this, mu naught I theta divided by 4 pi r. This is the formula to calculate the magnetic field due to arc. ನೀವು ಇದನ್ನ CET ಅಂದ್ರೆ ನಮ್ಗೆ ಏನು ಆಬ್ಜೆಕ್ಟಿವ್ ಕ್ವೆಶನ್ಸ್ ಬರ್ತಾವ ನೀಟ್ CET JEE ಒಳಗೆ, ಅಲ್ಲೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಈಸಿಯೆಸ್ಟ್ ಫಾರ್ಮುಲಾ ಅದ. ಇದನ್ನ ಬಿಟ್ಟರೆ ಇನ್ನೊಂದು ವೇದ, ಅದನ್ನು ಕೂಡ ನಾ ಹೇಳ್ತೀನಿ, ರೈಟ್. ಈಗ ನೋಡ್ರಿ, ಥೀಟಾ ಅಂತಂದ್ರೆ ಅದೇನು ಆರ್ಕ್ ಅದ, ಆ ಆರ್ಕ್ ನಮಗೆ ಸೆಂಟರ್ ಒಳಗೆ ಎಷ್ಟು ಆಂಗಲ್ ಸಬ್ಟೆಂಡ್ ಮಾಡತೈತ್ರಿ? ಪೈ ಬೈ 2. ಸೊ ಮ್ಯೂ ನಾಟ್ ಐ ಇದು ನಾವು ಪೈ ಬೈ 2 ಡಿವೈಡೆಡ್ ಬೈ 4 ಪೈ ಆರ್. ಪೈ ಕ್ಯಾನ್ಸಲ್ ಆಗಿ ಇದು 2 4 ಮಲ್ಟಿಪ್ಲೈ ಆಗಿ ನಮಗೆ ಎಷ್ಟು ಬರ್ತದಪ್ಪ ಅಂದ್ರೆ ಮ್ಯೂ ನಾಟ್ ಐ ಡಿವೈಡೆಡ್ ಬೈ 8r ಅಂತ ನಮಗೆ ಬರ್ತದ್ರಿ. ಆರ್ ಇಸ್ ರೇಡಿಯಸ್, ಕರೆಕ್ಟ್. ಸೊ ಇಷ್ಟು ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ಕ್ ಅದು ಬರ್ತದೆ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಬಿ ಆಪ್ಷನ್. ಇಲ್ಲ ನಾವು ಇನ್ನೂ ಒಂದು ವೇದ ಈ ತರನು ಫೈಂಡ್ ಔಟ್ ಮಾಡ್ಕೋಬಹುದು ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಆರ್ಕ್, ರೈಟ್. ಈಗ ನಮಗೆ ಮ್ಯೂ ನಾಟ್ ಎನ್ ಐ ಡಿವೈಡೆಡ್ ಬೈ 2r ಅಂತ ನಾವು ಫಾರ್ಮುಲಾ ಬರ್ಕೊಂಡಿದ್ವಿ ಆಗಲೇ. ಯಾವ ತರದ? ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಕಾಯಿಲ್ ಅಂತ. ಈಗ ಎನ್ ಅಂದ್ರೆ ನಾವ್ ಏನ್ ತಗೋಬೇಕ್ರಿ? ಒಂದು ಫುಲ್ ಸರ್ಕಲ್ ಇಲ್ಲ, 1/4 ಆಫ್ ದ ಸರ್ಕಲ್ ಅದ. ಸೊ 1/4 ಆಫ್ ದ ಸರ್ಕಲ್ ಇರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಆರ್ಕ್ ಇಸ್ ಈಕ್ವಲ್ ಟು ಇದು ನೋಡ್ರಿ, ಇದನ್ನ 1/4 ಅಂತ ನಾ ತಗೊಂಡ್ರೆ ಎನ್ ಇಸ್ ಈಕ್ವಲ್ ಟು 1/4 ಅಂತ ನಾ ತಗೊಂಡ್ರೆ ಮ್ಯೂ ನಾಟ್ ಎನ್ ಜಾಗದಾಗ ನಾ 1/4 ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಮ್ಯೂ ನಾಟ್ 1/4 ಡಿವೈಡೆಡ್ ಬೈ 2r. ಸೊ ಇದು ಕೂಡ ನಮ್ಗೆ ಅಷ್ಟ ಬರ್ತದ್ರಿ, ಮ್ಯೂ ನಾಟ್ ಐ ಡಿವೈಡೆಡ್ ಬೈ 8r ಅಂತ ನಮಗೆ ಬರ್ತದೆ. ಕ್ಲಿಯರ್? ಸೊ ಆಪ್ಷನ್ ಬಿ ವಿಲ್ ಬಿ ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, the ratio of magnetic field at the center of current carrying circular coil of the radius a and at a distance a from the center of the coil of the axis. ನೋಡ್ರಿ ಏನ್ ಕೇಳ್ತಾರೆ, ಈಗ ಇದೊಂದು ನಮಗೆ ಸರ್ಕ್ಯುಲರ್ ಕಾಯಿಲ್ ಅದ. ಈ ಸರ್ಕ್ಯುಲರ್ ಕಾಯಿಲ್ ಇದು ನಮಗೆ ರೇಡಿಯಸ್ ಎಷ್ಟದಪ್ಪ ಅಂದ್ರೆ ಎ ಅಂತ ಹೇಳಿದೆ, ಕರೆಕ್ಟ್. ರೇಡಿಯಸ್ ಎ ಅಂತ ಹೇಳಿದೆ. ಆಮೇಲೆ ಏನಂದ್ರೆ ಅಟ್ ಅ ಡಿಸ್ಟೆನ್ಸ್ ಎ ಫ್ರಮ್ ದ ಸೆಂಟರ್ ಆಫ್ ದ ಕಾಯಿಲ್. ಸೆಂಟರ್ ಆಫ್ ದ ಕಾಯಿಲ್ ಇದಿಂದ ಎ ಡಿಸ್ಟೆನ್ಸ್ ಒಳಗೆ ಅಂದ್ರೆ ಈ ರೇಡಿಯಸ್ ಎಷ್ಟದಲ್ಲ ಅಷ್ಟೇ ಡಿಸ್ಟೆನ್ಸ್ ಒಳಗೆ ನಮಗೆ ಮತ್ತೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ಸೊ ಅವ್ರು ಏನ್ ಕೇಳ್ತಾರ್ರಿ, ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸೆಂಟರ್ ಅಂಡ್ ಎಕ್ಸಿಯಲ್ ಪಾಯಿಂಟ್. ಸೊ ಸೆಂಟರ್ ಒಳಗಿನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ BC ಅಂತ ಬರಿತೀನಿ, ಎಕ್ಸಿಯಲ್ ಪಾಯಿಂಟ್ ಒಳಗಿನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ BA ಅಂತ ಬರಿತೀನಿ. ಇದರದ ರೇಷಿಯೋದ ಫಾರ್ಮುಲಾ ನಾವು ನೋಡ್ಕೊಂಡಿದೀವಿ, ಇದು ಥಿಯರಿ ಒಳಗಿಲ್ಲ, ಬಟ್ ಹಾಕೊಂಡು ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ನೋಡ್ರಿ, ಸೆಂಟರ್ದ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಎಕ್ಸಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ. ಸೆಂಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನ? ಮ್ಯೂ ನಾಟ್ ಎನ್ ಐ ಅಪಾನ್ 2r. ಎಕ್ಸಿಯಲ್ ಸರ್ಕ್ಯುಲರ್ ಕಾಯಿಲ್ ಎಕ್ಸಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಕ್ಸಸ್ ಮೇಲೆ ಇರುವಂತಹ ಪಾಯಿಂಟ್ ದಾಗಿನ ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಏನಂತ ಬರಿತೀವಿ? ಮ್ಯೂ ನಾಟ್ ಎನ್ ಐ ಅಪಾನ್ 2 r² ಡಿವೈಡ್ ಬೈ r² ಪ್ಲಸ್ d² ಹೋಲ್ ರೇಸ್ ಟು 3/2 ಅಂತ ಬರ್ದಿರ್ತೀವಿ, ರೈಟ್. ಸೊ ಅವ್ ಎರಡೂ ಫಾರ್ಮುಲಾ ಹಾಕೊಂಡು ನೀವು ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ, ಇಫ್ ಯು ಸಿಂಪ್ಲಿಫೈ ಯು ವಿಲ್ ಗೆಟ್ ದ ರಿಲೇಷನ್ ಲೈಕ್ ದಿಸ್. ಇದು ಸಿಂಪ್ಲಿಫೈಡ್ ರಿಲೇಷನ್ ಅದನ್ನ ಇಲ್ಲಿ ಬರಿತೀನಿ, 1 ಪ್ಲಸ್ r² ಡಿವೈಡೆಡ್ ಬೈ d² ಹೋಲ್ ರೇಸ್ ಟು 3/2 ಇಷ್ಟು ಬರ್ತದ್ರಿ. ಇದು ಸಿಂಪ್ಲಿಫೈಡ್ ರಿಸಲ್ಟ್ ಅದ. ಇದನ್ನ ಶಾರ್ಟ್ಕಟ್ ಅಂತ ಹೇಳಿ ನಾನು ನಿಮಗೆ ನೀಟ್ KCET ವಿಡಿಯೋಸ್ ಒಳಗೆ ಹೇಳಿದ್ದೀನಿ. ಸೊ ಇದು ರೇಷಿಯೋ ಆಫ್ ಸೆಂಟರ್ ಸರ್ಕ್ಯುಲರ್ ಕಾಯಿಲ್ ದ ಸೆಂಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಎಕ್ಸಿಯಲ್ ಪಾಯಿಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ರೇಷಿಯೋ ಬಂದಾಗ, ಆ ರಿಲೇಷನ್ ಬಗ್ಗೆ ಕ್ವೆಶನ್ ಬಂದಾಗ ನೀವು ಇದನ್ನ ಯೂಸ್ ಮಾಡ್ರಿ. ಯು ಯೂಸ್ ದಿಸ್ ಓನ್ಲಿ, ರೈಟ್. ಓಕೆ, ಸೊ ಐ ವಿಲ್ ರೈಟ್ ಇಟ್ ಲೈಕ್ ದಿಸ್, 1 ಪ್ಲಸ್ r² ಬೈ d². r ಅಂದ್ರೆ ರೇಡಿಯಸ್ ಎಷ್ಟದ? ಎ ಅದ, ರೈಟ್. ಸೊ ಇದು a² ಆಯ್ತು ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆಫ್ ದ ಎಕ್ಸಿಯಲ್ ಪಾಯಿಂಟ್ ಫ್ರಮ್ ದ ಸೆಂಟರ್. ಡಿಸ್ಟೆನ್ಸ್ ಆಫ್ ದ ಎಕ್ಸಿಯಲ್ ಪಾಯಿಂಟ್ ಫ್ರಮ್ ದ ಸೆಂಟರ್ ಅದು ಕೂಡ ನಮಗೆ ಎ ಅಂತ ಹೇಳಿದೆ. ಸೊ ಇದನ್ನ a² ಅಂತ ಬರಿತೀನಿ, ಹೋಲ್ ರೇಸ್ ಟು 3/2, ರೈಟ್. a² ಕ್ಯಾನ್ಸಲ್ ಆಯ್ತು. ಸೊ ನಮಗೆ ಫೈನಲಿ ಏನು ಉಳಿತ್ರಿ? 1 ಪ್ಲಸ್ 1 ಹೋಲ್ ರೇಸ್ ಟು 3/2. 1 ಪ್ಲಸ್ 1 ಅಂತಾರ ಅದು ಎಷ್ಟಾಯ್ತು? 2. ಸೊ 2 ರೇಸ್ ಟು 3/2 ಅಂದಂಗ ಆಯ್ತು. ಸೊ ಇದು ನಮಗೆ ಏನಾಗ್ತದ್ರಿ?
ಸ್ಕ್ವೇರ್ ರೂಟ್ ಆಫ್ 2 ಕ್ಯೂಬ್ ಆಗ್ತದೆ. ಸ್ಕ್ವೇರ್ ರೂಟ್ ಆಫ್ 2 ಕ್ಯೂಬ್ 1/2 ಅಂದ್ರೆ ಸ್ಕ್ವೇರ್ ರೂಟ್ ರೀ. ಸೊ ಸ್ಕ್ವೇರ್ ರೂಟ್ ಆಫ್ 2 ಕ್ಯೂಬ್ ಅಂತಂದ್ರೆ ಇದನ್ನ ಏನಂತ ಬರೀಬಹುದು, 2 ಸ್ಕ್ವೇರ್ ಇಂಟು 2 ಅಂತ ಬರೀಬಹುದ್ರಿ. 2 ಕ್ಯೂಬ್ ಅಂದ್ರೆ 2 ಸ್ಕ್ವೇರ್ ಇಂಟು 2. ಸೊ 2 ಸ್ಕ್ವೇರ್ ನ ರೂಟ್ ದಾಗಿಂದ ಹೊರಗೆ ತಗೋತೀನಿ, ಇದು ನಮಗೆ 2 ರೂಟ್ 2 ಅಂತ ಉಳಿತದೆ. ದಿಸ್ ಮಚ್ ವಿಲ್ ಬಿ ದ ವ್ಯಾಲ್ಯೂ, ರೈಟ್. ಸೊ 2 ರೂಟ್ 2 ಅಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು? ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ವೆಲ್, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. Okay, next question is, while using Ampere's law to determine the magnetic field inside a straight long solenoid, the loop that is taken is Ampere circuit alla use ಮಾಡ್ಕೊಂಡು ನೀವು solenoid ದ magnetic field ಅನ್ನು ಫೈಂಡ್ ಮಾಡಬೇಕಾದ್ರೆ ನೀವು ತಗೊಂಡಂತ ಅಂಪಿಯರಿಯನ್ ಲೂಪ್ ಯಾವ ತರ ಇತ್ತು ಅಂತ ಕೇಳ್ತಾರೆ. ನೋಡ್ರಿ, ನೀವು ಸ್ವಲ್ಪ solenoid ದ ನೀವು ಡೆರಿವೇಶನ್ ಒಂದು ಸ್ವಲ್ಪ ನೆನ್ಪು ಮಾಡ್ಕೊಂಡ್ರೆ ಅದು ನಿಮಗೆ ಕ್ಲಿಯರ್ಲಿ ಗೊತ್ತಾಗ್ತದ್ರಿ. ಅಂಪಿಯರ್ಸ್ ಲೂಪ್ ನಾವು ಯಾವ ತರ ತಗೊಂಡಿದ್ವಿ ಅಂತೇಳಿ. ವಿ had taken the Amperian loop like this. So ಈ ತರ ನಾವು ಕರೆಂಟ್ ಡೈರೆಕ್ಷನ್ಸ್ ಗಳನ್ನು ತೋರಿಸ್ಕೊಂಡಿದ್ವಿ, ರೈಟ್, ಫಾರ್ ಸಾಲಿನಾಯ್ಡ್. Amperian loop ನಾವು ತಗೊಂಡಿದ್ದೆ ಈ ತರ ಇತ್ತು, ಲೈಕ್ ದಿಸ್ ದ Amperian loop we had taken, ರೈಟ್. ಸೊ ಈ Amperian loop ನೋಡ್ರಿ ಯಾವ ತರ ಅದ, ಇಟ್ ಇಸ್ ರೆಕ್ಟಾಂಗುಲರ್ ಇನ್ ಶೇಪ್. ಆಮೇಲೆ ಇಟ್ ಈಸ್ ಪ್ಯಾರಲ್ ಟು ದ ಎಕ್ಸಸ್. ಇದು ನಮಗೆ ಎಕ್ಸಸ್ ಆಫ್ ದ ಸಾಲಿನಾಯ್ಡ್ ರೀ. ಎಕ್ಸಸ್ ಆಫ್ ದ ಸಾಲಿನಾಯ್ಡ್ ಪ್ಯಾರಲ್ ಅದ. ಮತ್ತೆ ಅರ್ಧ Amperian loop ನಮಗೆ ಒಳಗಡೆ ಇದೆ ಸಾಲಿನಾಯ್ಡ್, ಇನ್ನು ಅರ್ಧ Amperian loop ನಮಗೆ ಹೊರಗಡೆ ಇದೆ ಸಾಲಿನಾಯ್ಡ್ ಹೊರಗಡೆ, ರೈಟ್. ಈ ತರ ನಾವು ಡೆರಿವೇಶನ್ ಒಳಗೆ ಡಯಾಗ್ರಾಮ್ ಅನ್ನು ತಗೊಂಡಿದ್ವಿ. ಸೊ ಈಗ ಇದಕ್ಕೆ ಸೂಟ್ ಆಗುವಂತ ಅಥವಾ ಇದಕ್ಕೆ ಮ್ಯಾಚ್ ಆಗುವಂತ ಆಪ್ಷನ್ ಯಾವ್ದು ನೋಡ್ರಿ, ಸರ್ಕ್ಯುಲರ್ ಲೂಪ್. ಸರ್ಕ್ಯುಲರ್ ಅಂತೂ ಇಲ್ಲ, ರೈಟ್. ನೆಕ್ಸ್ಟ್ ನೋಡ್ರಿ, ರೆಕ್ಟಾಂಗುಲರ್ ಲೂಪ್ ಇನ್ ಅ ಪ್ಲೇನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಎಕ್ಸಸ್ ಆಫ್ ದ ಸಾಲಿನಾಯ್ಡ್. ನೋಡ್ರಿ, ರೆಕ್ಟಾಂಗುಲರ್ ಹೌದು, ಆದ್ರೆ ಪರ್ಪೆಂಡಿಕ್ಯುಲರ್ ಇಲ್ಲ. ಸೊ ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಅಲ್ಲ. ರೆಕ್ಟಾಂಗುಲರ್ ಲೂಪ್ ಇನ್ ಅ ಪ್ಲೇನ್ ಕಂಟೈನಿಂಗ್ ದ ಎಕ್ಸಸ್ ಆಫ್ ದ ಸಾಲಿನಾಯ್ಡ್, ದ ಲೂಪ್ ಬೀಂಗ್ ಟೋಟಲಿ ವಿತ್ ಇನ್ ದ ಸಾಲಿನಾಯ್ಡ್. ಟೋಟಲಿ ವಿತ್ ಇನ್ ದ ಸಾಲಿನಾಯ್ಡ್ ಇಲ್ಲ, ಅರ್ಧ ಒಳಗಡೆ ಅದರಿ, ಅರ್ಧ ಹೊರಗಡೆ ಅದು. ಸೊ ಇವನ್ ನಾಟ್ ದಿಸ್. ಅಂದ್ಮೇಲೆ ಯಾವ್ದು ಕರೆಕ್ಟ್ ಇರಬೇಕು? ಆಪ್ಷನ್ ಡಿ ನಮಗೆ ಕರೆಕ್ಟ್ ಇರಬೇಕು. A rectangular loop in a plane containing the axis of the solenoid, the loop is being partly inside the solenoid and partly outside it. Correct? Okay. Next, 8th question. A strong magnetic field is applied on a stationary electron. Then the electron, nodri, electron ನಮಗೆ ಏನದಪ್ಪ ಅಂತಂದ್ರೆ strong magnetic field is applied on stationary electron ಅಂದ್ರಿ. ನೋಡ್ರಿ, ಸ್ಟೇಷನರಿ ಎಲೆಕ್ಟ್ರಾನ್ ಅಂದ್ರೆ ಏನು? ಸ್ಟೇಷನರಿ ಎಲೆಕ್ಟ್ರಾನ್ ಅಂತಂದ್ರೆ whose velocity is 0 ಅಂತ ಮೀನಿಂಗ್ ಅದು. ಆ ಸ್ಟೇಷನರಿ ಅಂದ್ರೆ ನಿಂತಂತ ಎಲೆಕ್ಟ್ರಾನ್ ಮೇಲೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ದಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ ಮೇಲೆ ಇನ್ ಕೇಸ್ ಆ ಮ್ಯಾಗ್ನೆಟಿಕ್ ಫೀಲ್ಡ್ ದಿಂದ ಆ ಚಾರ್ಜ್ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಯ್ತಪ್ಪ ಅಂದ್ರೆ ಅವಾಗ ಆ ಚಾರ್ಜ್ ನಮಗೆ ಮೂವ್ ಆಗಕ್ ಶುರು ಆಗ್ತದೆ. ಇಲ್ಲ, ಅದು ಮೂವ್ ಆಗಂಗಿಲ್ಲ, ರೈಟ್. ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗ್ಬೇಕು. ಫೋರ್ಸ್ ಆಕ್ಟ್ ಆಗ್ಬೇಕಾದ್ರೆ ಆ ಮ್ಯಾಗ್ನೆಟಿಕ್ ಫೋರ್ಸ್ ಇಕ್ವೇಶನ್ ಏನದ್ರಿ? F is equal to QVB sin theta. ದಿಸ್ ಇಸ್ ದ ಇಕ್ವೇಶನ್ ರೀ, ಕರೆಕ್ಟ್. ಇಲ್ಲೇ ನಮ್ಗೆ ಚಾರ್ಜ್ ಸ್ಟ್ಯಾಟಿಕ್ ಅದ ಅಂತ ಹೇಳಿದಾನೆ. ಚಾರ್ಜ್ ಸ್ಟ್ಯಾಟಿಕ್ ಅದ ಅಂದ್ರೆ ವಿ0 ಹಾಕೊಂಡ್ರೆ ಫೋರ್ಸ್ ಏನಾಯ್ತ್ರಿ? ಫೋರ್ಸ್ 0 ಆಯ್ತ್ರಿ. ಫೋರ್ಸ್ 0 ಆಯ್ತಂದ್ರೆ ಅದು ಯಾಕೆ ಮೂವ್ಮೆಂಟ್ ಆಗ್ತದ್ರಿ? ಇಟ್ ವಿಲ್ ನಾಟ್ ಮೂವ್, ಇಟ್ ಹ್ಯಾಸ್ ಟು ರಿಮೈನ್ ಇನ್ ರೆಸ್ಟ್ ಓನ್ಲಿ, ಕರೆಕ್ಟ್. ಅದು ರೆಸ್ಟ್ ಒಳಗೆ ಇರ್ಬೇಕು. ಫೋರ್ಸ್ ಆಕ್ಟ್ ಆದ್ರೆ ಮಾತ್ರ ಅದು ಯಾವುದೋ ಒಂದು ಡೈರೆಕ್ಷನ್ದಾಗೋ ಯಾವುದೋ ಒಂದು ಪಾತ್ ಒಳಗೆ ಮೂವ್ ಆಗ್ಲಿಕ್ಕೆ ಸಾಧ್ಯದ. ಫೋರ್ಸ್ ಆಕ್ಟ್ ಆಗ್ಲಿಲ್ಲ ಅಂದ್ರೆ ಅದು ಯಾಕೆ ಮೂವ್ ಆಗ್ತದ್ರಿ? ಸೊ ನಮಗೆ ಇದು ಬೇಸಿಕಲಿ ಗೊತ್ತದ್ರಿ. ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗಬೇಕಾದ್ರೆ ಕಂಡೀಷನ್ಸ್ ಏನಿದಾವ್? ಚಾರ್ಜ್ಡ್ ಪಾರ್ಟಿಕಲ್ ಇರಬೇಕು, ಅದು ಮೂವಿಂಗ್ ಇರಬೇಕು, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಮೂವ್ ಆಗಬೇಕು. ಅವಾಗ ನಮಗೆ ಈ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತದೆ ಅಂತ ನಾವು ಹೇಳಿದ್ವಿ, ಕರೆಕ್ಟ್. ಸೊ ಇಲ್ಲಿ ರೆಸ್ಟ್ ಒಳಗೆ ಇರುವಂತ ಚಾರ್ಜ್ ಪಾರ್ಟಿಕಲ್ ಇರೋದ್ರಿಂದ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗೋದಿಲ್ಲ. ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗದೆ ಇದ್ರೆ ವಾಟ್ ಹ್ಯಾಪನ್ಸ್? ಇಟ್ ರಿಮೇನ್ಸ್ ಸ್ಟೇಷನರಿ. ಅದು ನಮಗೆ ಯಾವುದೋ ಡೈರೆಕ್ಷನ್ ಒಳಗೆ ಮೂವ್ ಆಗಂಗಿಲ್ಲ. ನೈದರ್ ಇನ್ ದ ಡೈರೆಕ್ಷನ್ ಆಫ್ ಫೀಲ್ಡ್ ಅಪೋಸಿಟ್ ಟು ದ ಫೀಲ್ಡ್, ಸ್ಪಿನ್ ಆಗಂಗಿಲ್ಲ. ಇಟ್ ರಿಮೇನ್ಸ್ ಸ್ಟೇಷನರಿ, ರೈಟ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೋಡ್ರಿ, ಅ ಪಾರ್ಟಿಕಲ್ ಆಫ್ ಮಾಸ್ m, ಚಾರ್ಜ್ q, moving with a velocity v, enters a region of uniform magnetic field of induction b. Then its path in the region. Okay, ನೋಡ್ರಿ, ಚಾರ್ಜ್ ನಮಗೆ ಕೊಟ್ಟಿದ್ದಾರೆ q ಅಂತದ, ವೆಲಾಸಿಟಿ v ಅಂತದ, ಆಮೇಲೆ ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಮೂವ್. ಇಷ್ಟಂತೂ ಕ್ಲಿಯರ್ ಅದ ರೀ. ಏನ ಚಾರ್ಜ್ಡ್ ಪಾರ್ಟಿಕಲ್ ಐತಿ, ಮೂವಿಂಗ್ ಐತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ. ಅಂದ್ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗ್ಲೇಬೇಕು. ಮ್ಯಾಗ್ನೆಟಿಕ್ ಫೋರ್ಸ್ ನಮ್ಗೆ ಇನ್ನು ಯಾವ ಡೈರೆಕ್ಷನ್ ದಾಗ ಆಕ್ಟ್ ಆಗ್ತದ ಅದ್ರ ಬೇಸಿಸ್ ಮೇಲೆ ಅದ್ರ ಪಾತ್ ಚೇಂಜ್ ಆಗ್ತದೆ, ಕರೆಕ್ಟ್. ಸೊ ನಮಗೆ ಕ್ಲಿಯರ್ಲಿ ಗೊತ್ತದ ರೀ, ಇದು ನಮಗೆ ಗೊತ್ತದ ಏನಂತೇಳಿ. ಸಪೋಸ್ ನಮಗೆ ಇಲ್ಲಿ ನೋಡ್ರಿ, ಇದು ನಾವು ಥಿಯರಿ ಒಳಗೆ ಕಲ್ತಿರ್ತೀವಿ. ಸಪೋಸ್ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿ ಏನಾದ್ರು ಆ ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ ಆಗಿತ್ತಪ್ಪ ಅಂತಂದ್ರೆ ಅದು ಯಾವ ಪಾತ್ ಅನ್ನು ಫಾಲೋ ಮಾಡ್ತದೆ? ಅದು ನಮಗೆ ಸರ್ಕ್ಯುಲರ್ ಪಾತ್ ಅನ್ನು ಫಾಲೋ ಮಾಡ್ತದೆ ಅಂತ ನಮಗೆ ಥಿಯರಾಟಿಕಲಿ ಗೊತ್ತದೆ. ಸಪೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾರಲಲ್ ಅಥವಾ ಆಂಟಿ ಪ್ಯಾರಲಲ್ ಆಗಿ ನಮಗೆ ಆ ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ ಆಗಿತ್ತಪ್ಪ ಅಂತಂದ್ರೆ ಇಟ್ ವಿಲ್ ಮೂವ್ ಇನ್ ಅ ಸ್ಟ್ರೇಟ್ ಲೈನ್. ಅದು ನಮಗೆ ಸ್ಟ್ರೇಟ್ ಲೈನ್ ಒಳಗನ ಮೂವ್ ಆಗ್ತದ್ರಿ. ಇಟ್ ವಿಲ್ ನಾಟ್ ಚೇಂಜ್ ಇಟ್ಸ್ ಡೈರೆಕ್ಷನ್, ರೈಟ್. ಇದನ್ನ ಬಿಟ್ಟು ಬೇರೆ ಯಾವುದೋ ಒಂದು ಆಂಗಲ್ ಒಳಗೆ ಅದು ಎಂಟರ್ ಆಗಿತ್ತಪ್ಪ ಅಂತಂದ್ರೆ ಅದು ಯಾವ ಪಾತ್ ಅನ್ನು ಫಾಲೋ ಮಾಡ್ತದೆ ಅಂತ ನಮ್ಗೆ ಗೊತ್ತದೆ? ಹೆಲಿಕಲ್ ಪಾತ್ ಅನ್ನು ಫಾಲೋ ಮಾಡ್ತದೆ ಅಂತ ನಮ್ಗೆ ಗೊತ್ತದ್ರಿ. ಸೊ ದೀಸ್ ಆರ್ ದ ಡಿಫರೆಂಟ್ ಪಾತ್ಸ್ ವಿಚ್ ದ ಚಾರ್ಜ್ ಪಾರ್ಟಿಕಲ್ ವಿಲ್ ಫಾಲೋ when it enters at different angles in a magnetic field. ಇದ್ರ ಮೇಲೂ ಕ್ವೆಶ್ಚನ್ ಅರೈಸ್ ಆಗ್ಬೋದು, ಗೊತ್ತಿರ್ಬೇಕು ನಿಮಗೆ.
ಸೊ ಇಲ್ಲಿ ನಮಗ ಅವ ಏನ್ ಹೇಳ್ದಾನ, ದ ಪಾತ್ ಯಾವ ಪಾತ್ ಅದ ಅಂತ ಕೇಳತಾವ ನೋಡ್ರಿ. ಆಲ್ವೇಸ್ ಸರ್ಕ್ಯುಲರ್ ಇರಕ್ ಸಾಧ್ಯ ಇಲ್ರಿ. ಸರ್ಕ್ಯುಲರ್ ಯಾವಾಗ ಇರಕ್ ಸಾಧ್ಯ ಇದೆ, ವೆನ್ ದ ಆಂಗಲ್ ಇಸ್ 90 ಡಿಗ್ರಿ, ಅಂದ್ರೆ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿ ಎಂಟರ್ ಆದ್ರೆ ಮಾತ್ರ ಸರ್ಕ್ಯುಲರ್, ರೈಟ್. ಉಳಿದ ಟೈಮ್ ಸ್ಟ್ರೇಟ್ ಲೈನ್ ಇರಬಹುದು, ಹೆಲಿಕಲ್ ಇರಬಹುದು. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ಇದು ನಮ್ಮ ಕರೆಕ್ಟ್ ಆಪ್ಷನ್ ಅಲ್ಲ. ನೆಕ್ಸ್ಟ್ ನೋಡ್ರಿ, ಸರ್ಕ್ಯುಲರ್ ಇಫ್ ವಿ ಕ್ರಾಸ್ ಬಿ ಇಸ್ ಈಕ್ವಲ್ ಟು 0. ಇಲ್ಲಿ ತಿಳ್ಕೊರಿ, ವಿ ಕ್ರಾಸ್ ಬಿ ಅಂತಂದ್ರೆ ಇದು ವಿ ಬಿ ಸೈನ್ ಥೀಟಾ ಅಂದಂಗ್ರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ರೀ ಇದು. ಸೊ ಇದು 0 ಬರ್ಬೇಕಾದ್ರೆ ಥೀಟಾ ವ್ಯಾಲ್ಯೂ ಎಷ್ಟು ಇರ್ಬೇಕಂದ್ರೆ ಹಂಗ್ರಿ, ಥೀಟಾ ವ್ಯಾಲ್ಯೂ 0 ಇರಬೇಕು. ಅವಾಗ ಇದು ಏನಾಗ್ತೈತ್ರಿ 0. ಥೀಟಾ ವ್ಯಾಲ್ಯೂ 0 ಇದ್ದಾಗ ನಮ್ಗೆ ಯಾವ ಪಾತ್ ಫಾಲೋ ಮಾಡತೈತ್ರಿ, ಸ್ಟ್ರೇಟ್ ಲೈನ್ ಫಾಲೋ ಮಾಡತೈತಿ. ಇಲ್ಲಿ ಏನಂತ ಹೇಳ್ದ, ಸರ್ಕ್ಯುಲರ್ ಅಂತ ಹೇಳ್ದ. ಸೊ ದಿಸ್ ಇಸ್ ನಾಟ್ ಕರೆಕ್ಟ್, ಇದು ಆಪ್ಷನ್ ಕರೆಕ್ಟ್ ಅಲ್ಲ. ನೆಕ್ಸ್ಟ್ ನೋಡ್ರಿ, ಸರ್ಕ್ಯುಲರ್ ಇಫ್ ವಿ ಡಾಟ್ ಬಿ ಇಸ್ ಈಕ್ವಲ್ ಟು 0. ನೋಡ್ರಿ, ವಿ ಡಾಟ್ ಬಿ ಅಂದ್ರೆ ಏನ, ವಿ ಬಿ ಕಾಸ್ ಥೀಟಾ ಅಂದಂಗ್ರಿ. ಸೊ ವಿ ಬಿ ಕಾಸ್ ಥೀಟಾ ನಮ್ಗೆ 0 ಬರ್ಬೇಕಾದ್ರೆ ಥೀಟಾ ಎಷ್ಟು ಇರಬೇಕು, ಥೀಟಾ 90 ಡಿಗ್ರಿ ಇರ್ಬೇಕು, ಕಾಸ್ 90 0 ಆಗ್ತದ್ರಿ, ಕರೆಕ್ಟ್. ಸೊ ಥೀಟಾ 90 ಇದ್ರೆ ನಮಗೆ ಯಾವ ಪಾತ್ ಅದ, ಸರ್ಕ್ಯುಲರ್ ಪಾತ್ ಅಂದ್ಮೇಲೆ ಇದು ಆಪ್ಷನ್ ನಮಗೆ ಕರೆಕ್ಟ್ ಆಗ್ತದೆ. ಕ್ಲಿಯರ್. ಸೊ ಆಂಗಲ್ ಇಲ್ಲಿ ನಾವು ಡೈರೆಕ್ಟ್ಲಿ ಕೊಟ್ಟಿಲ್ಲ, ಆನ್ ದ ಬೇಸಿಸ್ ಆಫ್ ಡಾಟ್ ಮಲ್ಟಿಪ್ಲಿಕೇಶನ್ ಅಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಾವು ಆಂಗಲ್ ಯಾವ್ದು ಅನ್ನೋದನ್ನ ತಿಳ್ಕೋಬೇಕು, ಆಮೇಲೆ ಅದ್ರ ಪಾತನ ಅದಕ್ಕೆ ಸೂಟ್ ಮಾಡ್ಕೋಬೇಕು. Correct? Okay, we'll go to the next question. An electron is moving in a circular path of radius r with speed v in a transverse magnetic field B. The value of E by m for it. Okay, ಇಲ್ಲಿ ನೋಡ್ರಿ, ಒಂದು ಎಲೆಕ್ಟ್ರಾನ್ ಅದ, ಆ ಎಲೆಕ್ಟ್ರಾನ್ ನಮಗೆ ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗತ್ತದ್ರಿ. ಆ ಸರ್ಕ್ಯುಲರ್ ಪಾತ್ ಅದ ರೇಡಿಯಸ್ r ಅದ, ಅದ್ರ ಸ್ಪೀಡ್ v ಅದ. ಆಮೇಲೆ ಯಾವ ಮ್ಯಾಗ್ನೆಟಿಕ್ ಫೀಲ್ಡ್ ದಾಗ, ಬಿ ಅನ್ನೋ ಮ್ಯಾಗ್ನೆಟಿಕ್ ಫೀಲ್ಡ್ ದಾಗ ಮೂವ್ ಆಗತ್ತೆ. ವ್ಯಾಲ್ಯೂ ಆಫ್ E by m, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಡಿವೈಡೆಡ್ ಬೈ ಮಾಸ್ ಆಫ್ ಎಲೆಕ್ಟ್ರಾನ್, ಅದ್ರದ್ದು ರೇಷಿಯೋದ ವ್ಯಾಲ್ಯೂ ನಮಗೆ ಕೇಳಿದಾನೆ. ಈ ತಿಳ್ಕೊರಿ, ಯಾವ್ದು ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗಬೇಕಾದ್ರೆ, ಎನಿ ಬಾಡಿ, ಎನಿ ಪಾರ್ಟಿಕಲ್, ಇಫ್ ಇಟ್ ವಾಂಟ್ ಟು ಮೂವ್ ಇನ್ ಅ ಸರ್ಕ್ಯುಲರ್ ಪಾತ್, ವಿಚ್ ಫೋರ್ಸ್ ಶುಡ್ ಆಕ್ಟ್ ಆನ್ ಇಟ್, ಸೆಂಟ್ರಿಪಿಟಲ್ ಫೋರ್ಸ್ ಮಸ್ಟ್ ಆಕ್ಟ್ ಆನ್ ಇಟ್. ಅದ್ರ ಮೇಲೆ ಸೆಂಟ್ರಿಪಿಟಲ್ ಫೋರ್ಸ್ ಆಕ್ಟ್ ಆಗ್ಲೇಬೇಕ್ರಿ. ವಿತೌಟ್ ಸೆಂಟ್ರಿಪಿಟಲ್ ಫೋರ್ಸ್ ನಥಿಂಗ್ ಆರ್ ನೋ ಬಾಡಿ, ನೋ ಪಾರ್ಟಿಕಲ್ ಕ್ಯಾನ್ ಮೂವ್ ಇನ್ ಅ ಸರ್ಕ್ಯುಲರ್ ಪಾತ್. ಸೊ ಎಲ್ಲಾ ಕೇಸ್ ಒಳಗ ಈ ಸೆಂಟ್ರಿಪಿಟಲ್ ಫೋರ್ಸ್ ನಮಗೆ ಒಂದಲ್ಲ ಒಂದು ಬೇರೆ ಫೋರ್ಸ್ ಇಂದ ಸಿಗ್ತಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಪ್ಲಾನೆಟ್ಸ್ ಕೇಸ್ ನಾವು ತಗೊಂಡ್ರೆ, ಪ್ಲಾನೆಟ್ಸ್ ಸರ್ಕ್ಯುಲರ್ ಪಾತ್ ಒಳಗಿರ್ತಾವ, ಬಟ್ ಅದಕ್ಕೆ ಸೆಂಟ್ರಿಪಿಟಲ್ ಫೋರ್ಸ್ ಯಾವ್ದ್ರಿಂದ ಸಿಕ್ತು, ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ದಿಂದ ಸಿಕ್ತು. ಎಲೆಕ್ಟ್ರಾನ್ಸ್ ಕೂಡ ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗ್ತಿರ್ತಾವೆ, ಅವಕ್ಕೆ ನಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಯಾವ್ದ್ರಿಂದ ಸಿಕ್ತು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್ ಏನಿರ್ತದಲ್ಲ, ಆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ದಿಂದ ಅದಕ್ಕೆ ಸೆಂಟ್ರಿಪಿಟಲ್ ಫೋರ್ಸ್ ಸಿಕ್ತು. ಇಲ್ಲಿ ಏನ್ ರೇಡಿಯಸ್ ನಮಗೆ ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗತ್ತಲ್ಲ, ಅದಕ್ಕೆ ಸೆಂಟ್ರಿಪಿಟಲ್ ಫೋರ್ಸ್ ಯಾವ್ದ್ರಿಂದ ಸಿಗ್ತದಪ್ಪ ಅಂತಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ದಿಂದ ಸಿಗ್ತದ್ರಿ. ಮ್ಯಾಗ್ನೆಟಿಕ್ ಫೀಲ್ಡ್ ದಿಂದಾಗೆ ಆ ಚಾರ್ಜ್ ಮೇಲೆ, ಅಂದ್ರೆ ಆ ಎಲೆಕ್ಟ್ರಾನ್ ಮೇಲೆ ಏನು ಒಂದು ಫೋರ್ಸ್ ಆಕ್ಟ್ ಆಗ್ತಿರ್ತದಲ್ಲ, ಮ್ಯಾಗ್ನೆಟಿಕ್ ಫೋರ್ಸ್, ಅದರಿಂದ ಅದ್ರ ಮೇಲೆ ಒಂದು ಏನ್ರಿ ಸೆಂಟ್ರಿಪಿಟಲ್ ಫೋರ್ಸ್, ನಮ್ಮ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತಿರ್ತದೆ. ಆ ಮ್ಯಾಗ್ನೆಟಿಕ್ ಫೋರ್ಸ್ ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಇದನ್ನ ನಾವು ಯೂಸ್ ಮಾಡಿದೀವಿ ರೇಡಿಯಸ್ ಯೂಸ್ ಡೆರೈವ್ ಮಾಡ್ಕೊಳ್ಳಿಕ್ಕೆ, ಥಿಯರಿ ಒಳಗೆ ಯೂಸ್ ಮಾಡಿದ ರಿಲೇಷನ್ ಅದು. ಓಕೆ, ಎಫ್ ಸಿ ಅಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್, ಇದನ್ನ ನಾವು ಏನಂತ ಬರೀಬೇಕು, ಎಂ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ಬರೀಬೇಕು. ಇದೇನಾಗ್ತದ್ರಿ, ಕ್ಯೂ ವಿ ಬಿ ಸೈನ್ ಥೀಟಾ. ಥೀಟಾ ಅಂತಂದ್ರೆ ನಾವು ಆಲ್ರೆಡಿ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ, ಸೊ ನಾನು 90 ಡಿಗ್ರಿ ಅಂತ ತಗೋಬಹುದು. ನಮಗೆ ರೇಷಿಯೋ ಯಾವ ತರದ್ ಬೇಕಾಗಿತ್ರಿ, ಇ ಡಿವೈಡೆಡ್ ಬೈ ಎಂ. ಇಲ್ಲಿ ನೋಡ್ರಿ, ಕ್ಯೂ ಜಾಗದಾಗ ನಾ ಏನ್ ಮಾಡ್ಕೋತೀನಿ, ಕ್ಯೂ ಜಾಗದಾಗ ನಾ ಇ ಅಂತ ಬರ್ಕೋತೀನಿ. ಸೊ ಇ ವಿ ಬಿ ಆಯ್ತು. ನಮಗೆ ಇ ಬೈ ಎಂ ರೇಷಿಯೋ ಬೇಕಾಗಿತ್ತು. ಸೊ ಇದು ಎಂ ನ ನೋಡ್ರಿ, ಇಲ್ಲಿದ ಒಂದು ವಿ, ಇದು ಒಂದು ವಿ ನಮ್ಗೆ ಕ್ಯಾನ್ಸಲ್ ಆಗ್ತದೆ. ನಮ್ಗೆ ಏನು ಉಳಿತಪ್ಪ ಅಂದ್ರೆ ಎಂ ವಿ ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು ಇ ಬಿ ಅಂತ ಬಂತು. ಎಂ ಈ ಕಡೆ ತಗೊಳ್ರಿ, ನಿಮ್ಗೆ ಏನ್ ಬಂತ, ವಿ ಇಂಟು ಬಿ ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಎಂ ಅಂತ ಬಂತು. ಸೊ ಇ ಬೈ ಎಂ ಅಂತಂದ್ರೆ ನಮ್ಗೆ ಏನ್ ಬಂತು, ಇ ಬೈ ಎಂ ಅಂದ್ರೆ ನಮ್ಗೆ ಏನ್ ಬಂತ, ವಿ ಇಂಟು ಬಿ ಡಿವೈಡೆಡ್ ಬೈ ಆರ್, ವಿ ಇಂಟು ಬಿ ಡಿವೈಡೆಡ್ ಬೈ ಆರ್, ಸಾರಿ ಇ ಬೈ ಎಂ, ರೈಟ್. ನಮ್ಗೆ ಇ ಬೈ ಎಂ ಕೇಳಿದಾರ್ರಿ. ಸೊ ಇ ಬೈ ಎಂ ಅಂತಂದ್ರೆ ನಮ್ಗೆ, ಸಾರಿ ಬಿ ಈ ಕಡೆ ಬರ್ಬೇಕ್ರೆ, ಮೇಡಮ್ ಮಿಸ್ಟೇಕ್ ಹಿಯರ್. ಸೊ ಇಲ್ಲಿ ನೋಡ್ರಿ, ಸಿ ನಮಗೆ ಎಂ ಈ ಕಡೆ ನಾ ತಗೋತೀನಿ, ಇದು ವಿ ಆಯ್ತು, ಬಿ ನಮಗೆ ಡಿನಾಮಿನೇಟರ್ ಬರ್ತದೆ, ಬಿ ಇಂಟು ಆರ್ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಎಂ, ಕರೆಕ್ಟ್. ಸೊ ವಿ ಡಿವೈಡೆಡ್ ಬೈ ಬಿ ಆರ್ ಎಷ್ಟು ನಮಗೆ ಬರ್ಬೇಕು, ವಿ ಡಿವೈಡೆಡ್ ಬೈ ಬಿ ಆರ್ ಅಂದ್ರೆ ನಮಗೆ ಏನಾಯ್ತು, ಆಪ್ಷನ್ ಎ ನಮಗೆ ಕರೆಕ್ಟ್ ಆಯ್ತು. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೋಡ್ರಿ, ವೆನ್ ಅ ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ಸ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ಸ್ ಟ್ರಾಜೆಕ್ಟರಿ ಇಸ್. ನೋಡ್ರಿ, ಮತ್ತೆ ಪಾತ್ ಬಗ್ಗೆ ನಮಗೆ ಕೇಳಿದ, ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗ ಚಾರ್ಜ್ ಪಾರ್ಟಿಕಲ್ ಎಂಟರ್ ಆದ್ರೆ ಯಾವ ಪಾತ್ ಅನ್ನು ಫಾಲೋ ಮಾಡಬೇಕು, ಇದು ಕ್ಲಿಯರ್ ತಿಳ್ಕೊರಿ. ಇಫ್ ಇಟ್ ಎಂಟರ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ಲಿ, ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಯಾವ ಪಾತ್, ಸರ್ಕ್ಯುಲರ್ ಪಾತ್. ಇಫ್ ಇಟ್ ಎಂಟರ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ 0 ಡಿಗ್ರಿ ಆರ್ 180 ಡಿಗ್ರಿ, ಅಂದ್ರೆ ಪ್ಯಾರಲಲಿ ಅಥವಾ ಆಂಟಿ ಪ್ಯಾರಲಲಿ, ಇಟ್ ಫಾಲೋಸ್ ವಿಚ್ ಪಾತ್, ಸ್ಟ್ರೇಟ್ ಪಾತ್. ಇಫ್ ಇಟ್ ಎಂಟರ್ಸ್ ಅಟ್ ಸಮ್ ಅದರ್ ಆಂಗಲ್, 0 ಅಲ್ಲ, 90 ಅಲ್ಲ, 180 ಅಲ್ಲ, ಬೇರೆ ಆಂಗಲ್ ಒಳಗೆ ಎಂಟರ್ ಆದ್ರೆ ಹೆಲಿಕಲ್ ಪಾತ್. ಕ್ಲಿಯರ್. ಸೊ ಅದ್ರ ಬೇಸಿಸ್ ಮೇಲೆ ನೋಡ್ರಿ, ಆಲ್ವೇಸ್ ಸರ್ಕ್ಯುಲರ್, ನೋ, ಯಾವಾಗೂ ಸರ್ಕ್ಯುಲರ್ ಇರಂಗಿಲ್ಲ, 90 ದಾಗ ಅಷ್ಟೇ ಸರ್ಕ್ಯುಲರ್. ಸರ್ಕ್ಯುಲರ್ ವೆನ್ ಥೀಟಾ ಇಸ್ ಈಕ್ವಲ್ ಟು 0, ನೋ, ಥೀಟಾ ಇಸ್ ಈಕ್ವಲ್ ಟು 0 ಇದ್ದಾಗ ಸ್ಟ್ರೇಟ್ ಲೈನ್ ರೀ.
circular when theta is equal to 90. This is correct. Option C. One option correct irtadri. You don't check the next question. Next option. Okay, next question nodri. A proton and an electron both moving with same velocity v enter a region of magnetic field directed perpendicular to the velocity of the particles. They will now move in circular orbit such that nodri options ಏನದಾವೆ, their time periods will be same. Time periods same ಅದಾವೆ. Their time periods will be time period higher. Proton is higher ಅದ, ಅಥವಾ time period electron is higher ಅದ, ಅಥವಾ the orbital radii will be. ಅಂದ್ರೆ ನೋಡ್ರಿ ನಮಗೆ ಎರಡು ಪಾರ್ಟಿಕಲ್ಸ್ ಕೊಟ್ಟಿದ, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಅಂತೇಳಿ. ಇವೆರಡು ಮ್ಯಾಗ್ನೆಟಿಕ್ ಫೀಲ್ಡ್ ದಾಗ ಎಂಟರ್ ಆಗಿದವು, ಸೇಮ್ ವೆಲಾಸಿಟಿಲಿ ಎಂಟರ್ ಆಗಿದವು. ಯಾವ ಚಾರ್ಜ್ಡ್ ಪಾರ್ಟಿಕಲ್ ಅಂದ್ರೆ ಎರಡು ಎಂಟರ್ ಆಗಿದ್ ಕೂಡ ಏನಾಗ್ತದ್ರಿ, ಒಂದ್ ಈ ಸರ್ಕ್ಯುಲರ್ ಪಾತ್ನಾಗ ಹೋಗ್ತದೆ, ಇನ್ನೊಂದು ಈ ಸರ್ಕ್ಯುಲರ್ ಪಾತ್ನಾಗ ಹೋಗ್ತದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇವು ಪರ್ಪೆಂಡಿಕ್ಯುಲರ್ಲಿ ಎಂಟರ್ ಆಗಿದ್ಮೇಲೆ ಎರಡು ಸರ್ಕ್ಯುಲರ್ ಪಾತ್ನಾಗ ಮೂವ್ ಆಗಕ್ಕೆ ಶುರು ಆಗ್ತಾವ್ರಿ. ಪ್ರೋಟಾನ್ ಸರ್ಕ್ಯುಲರ್ ಪಾತ್ನಾಗ ಮೂವ್ ಆಗ್ಲಿಕ್ಕೆ ಶುರು ಆಗ್ತದೆ, ಎಲೆಕ್ಟ್ರಾನ್ ಸರ್ಕ್ಯುಲರ್ ಪಾತ್ನಾಗ ಮೂವ್ ಆಗ್ಲಿಕ್ಕೆ ಶುರು ಆಗ್ತದೆ. ನೋ ಡೌಟ್ ಪ್ರೋಟಾನ್ ಅಪ್ಪರ್ ಸರ್ಕಲ್ ಇರ್ತದೆ, ಎಲೆಕ್ಟ್ರಾನ್ ಲೋವರ್ ಸರ್ಕಲ್ ಇರ್ತದೆ. ಇನ್ ಕೇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಸ್ ಇದ್ರೆ ಅದು ನಮಗೆ ಗೊತ್ತದ. ಇನ್ನು ಟೈಮ್ ಪೀರಿಯಡ್ ಬಗ್ಗೆ ಕೇಳತ್ತಾರ ಅವ್ರು ನಮ್ಗೆ. ಸೊ ಟೈಮ್ ಪೀರಿಯಡ್ ಇಕ್ವೇಶನ್ ಏನ್ರಿ, ಥಿಯರಿ ಒಳಗೆ ನಾವು ತಗೊಂಡಿದ್ದ ಫಾರ್ಮುಲಾ ಟೈಮ್ ಪೀರಿಯಡ್ ಟಿ ಇಸ್ ಈಕ್ವಲ್ ಟು 2πm/qb. ಕರೆಕ್ಟ್. ಸೊ ಇಲ್ಲಿ ನೋಡ್ರಿ ಎರಡು ಚಾರ್ಜ್ಡ್ ಪಾರ್ಟಿಕಲ್ಸ್ ನಮಗೆ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಎಂಟರ್ ಆಗಿದಾವೆ. ಸೊ ಬಿ ದಿಂದ ಏನು ಫರ್ಕ್ ಬೀಳಂಗಿಲ್ಲ. ಎರಡು ಚಾರ್ಜ್ಡ್ ಪಾರ್ಟಿಕಲ್ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಚಾರ್ಜ್ ಸೇಮ್. ಸೊ ಇದರಿಂದ ಏನು ಫರ್ಕ್ ಬೀಳಂಗಿಲ್ಲ. 2π ಅಂತೂ ಮೊದಲು ಕಾನ್ಸ್ಟೆಂಟ್. ಸೊ ಟೈಮ್ ಪೀರಿಯಡ್ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಅಂದಂಗೆ, ಮಾಸ್ ಮೇಲೆ ಡಿಪೆಂಡೆಂಟ್ ಅಂದಂಗೆ. ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಒಳಗೆ ಯಾವ್ದು ಹೆವಿ ರೀ, ಮಾಸ್ ಆಫ್ ಪ್ರೋಟಾನ್ ಇಸ್ ಗ್ರೇಟರ್ ದೆನ್ ಮಾಸ್ ಆಫ್ ಎಲೆಕ್ಟ್ರಾನ್ ರೀ. ಮಾಸ್ ಆಫ್ ಪ್ರೋಟಾನ್ ಇಸ್ 1846 ಟೈಮ್ಸ್ ಆಫ್ ಮಾಸ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ಗಿಂತ ಬಹಳ ಹೆವಿ ರೀ ಅದು. ಸೊ ಮಾಸ್ ಆಫ್ ಪ್ರೋಟಾನ್ ವಿಲ್ ಬಿ ಗ್ರೇಟರ್, ರೈಟ್. ಹಿಂಗಾಗಿ ಟೈಮ್ ಪೀರಿಯಡ್ ಆಫ್ ಪ್ರೋಟಾನ್ ವಿಲ್ ಬಿ ಗ್ರೇಟರ್ ದೆನ್ ಟೈಮ್ ಪೀರಿಯಡ್ ಆಫ್ ಎಲೆಕ್ಟ್ರಾನ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗ್ತದೆ? ವಿಚ್ ಆಪ್ಷನ್ ವಿಲ್ ಬಿ ಕರೆಕ್ಟ್? Time period of proton is higher. Okay, let us go to the next question. Notary 13th one. Two parallel wires carrying currents in same direction attract each other because of. Okay, notary idantu nಮಗೆ ಕ್ಲಿಯರ್ಲಿ ಗೊತ್ತದೆ. ಎರಡು ಪ್ಯಾರಲಲ್ ವೈರ್ಸ್ ಏನಿರ್ತಾವಲ್ಲ, ಥಿಯರಿ ಒಳಗೆ ನಾವು ಡೆರೈವ್ ಮಾಡ್ಕೊಂಡಿದ್ದು ಫಾರ್ಮುಲಾ ಇದು I1 ಆಮೇಲೆ ಇದು I2 ಅಂತ ಎರಡು ಸೇಮ್ ಡೈರೆಕ್ಷನ್ ಒಳಗೆ ಕರೆಂಟ್ ಅದಾವೆ. ಅವ್ರ ನಡುವೆ ಡಿಸ್ಟೆನ್ಸ್ ನಮಗೆ ಡಿ ಅಂತ ಹೇಳಿದೆ. ಸೇಮ್ ಡೈರೆಕ್ಷನ್ ಒಳಗೆ ಕರೆಂಟ್ ಇದ್ರೆ ಇದ್ರ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಇರ್ತದೆ ಅಂತೇಳಿ ನಾವು ಈ ತರ ತೋರಿಸಿರ್ತೀವಿ. ರಿಪಲ್ಸಿವ್ ಫೋರ್ಸ್ ಅಂದ್ರೆ ಹಿಂಗೆ ತೋರಿಸ್ತೀವಿ. ಆ ಫೋರ್ಸ್ ನಾವ್ ಏನಂತ ಬರ್ದಿವಿ, ವಿ ಹ್ಯಾವ್ ರಿಟನ್ ಇಟ್ ಲೈಕ್ ದಿಸ್, μ0 I1 into I2 divided by 2πd ಅಂತ ನಾವು ಬರ್ದಿವಿ. ಕರೆಕ್ಟ್. ಸೊ ಈ ಫೋರ್ಸ್ ನಮಗೆ ಅಟ್ರಾಕ್ಟಿವ್ ಯಾವಾಗ ಇರ್ತದ್ರಿ, ಇಫ್ ದ ಡೈರೆಕ್ಷನ್ಸ್ ಆಫ್ ಕರೆಂಟ್ಸ್ ಆರ್ ಇನ್ ಸೇಮ್ ಡೈರೆಕ್ಷನ್. ಇಲ್ಲಿ ಏನಂದಾರ ನೋಡ್ರಿ, ಟೂ ಪ್ಯಾರಲಲ್ ವೈರ್ಸ್ ಕ್ಯಾರಿಂಗ್ ಕರೆಂಟ್ಸ್ ಇನ್ ಸೇಮ್ ಡೈರೆಕ್ಷನ್ ಅಟ್ರಾಕ್ಟ್ ಈಚ್ ಅದರ್ ಬಿಕಾಸ್ ಆಫ್. ಇಲ್ಲೇ ಇವು ಯಾವ ಫೋರ್ಸ್ ರೀ, ಇಸ್ ಇಟ್ ಗ್ರಾವಿಟೇಷನಲ್ ಫೋರ್ಸ್ ಆರ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆರ್ ಮ್ಯಾಗ್ನೆಟಿಕ್ ಫೋರ್ಸ್? ಆಬ್ವಿಯಸ್ಲಿ ಇಟ್ ಇಸ್ ಮ್ಯಾಗ್ನೆಟಿಕ್ ಫೋರ್ಸ್. ಯಾಕ್ರಿ? ಯಾಕಂದ್ರೆ ನೋಡ್ರಿ ಇದು ಕರೆಂಟ್ ಕ್ಯಾರಿಂಗ್ ವೈರ್, ಈ ಕರೆಂಟ್ ಕ್ಯಾರಿಂಗ್ ವೈರ್ ದಿಂದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರ್ತದೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ನಾ ಮತ್ತೊಂದು ಕರೆಂಟ್ ಕ್ಯಾರಿಂಗ್ ವೈರ್ ಇಟ್ಕೊಂಡಿದ್ದೀನಿ ಅಂದ್ಮೇಲೆ ಈ ಕರೆಂಟ್ ಕ್ಯಾರಿಂಗ್ ವೈರ್ ಮೇಲೆ ಯಾವ ಫೋರ್ಸ್ ಆಕ್ಟ್ ಆಗಬೇಕು? ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗಬೇಕು. BIL sin θ ಅಂತ ಹೇಳಿ, ರೈಟ್. ಸೊ ದಟ್ ಈಸ್ ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಇಂದಾಗಿ ಇಲ್ಲಿ ನಮಗೆ ಫೋರ್ಸ್ ಇದು ಆಕ್ಟ್ ಆಗ್ತಿರ್ತದೆ. ನೋಡ್ರಿ ಯಾವ್ದು ಕರೆಕ್ಟ್ ಆಗಬೇಕು? ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದಮ್, ನೋ. ಮ್ಯೂಚುವಲ್ ಇಂಡಕ್ಟೆನ್ಸ್, ನೋ. ಎಲೆಕ್ಟ್ರಿಕ್ ಫೋರ್ಸ್, ನೋ. ಮ್ಯಾಗ್ನೆಟಿಕ್ ಫೋರ್ಸ್ ಬಿಟ್ವೀನ್ ದಮ್, ಆಬ್ವಿಯಸ್ಲಿ ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತಿರ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. Two parallel conductors A and B of equal length carry currents I and 10I respectively in the same direction. ಎರಡು ವೈರ್ ಒಳಗೆ ಡೈರೆಕ್ಷನ್ ಆಫ್ ಕರೆಂಟ್ ಸೇಮ್ ಅದ ಅಂತ ಹೇಳ್ತಾರೆ. ಓಕೆ, ಆಮೇಲೆ ಏನ್ ಕೇಳ್ತಾರ್ರಿ? ಆಪ್ಷನ್ ಎ ಅದ, A and B will repel each other with same force. A and B will attract each other. Obviously same direction ಒಳಗಿದ್ರೆ ಅಟ್ರಾಕ್ಟ್ ಆಗಬೇಕು. Attract each other with same force. A will attract B, but B will repel A. It will not happen like that. A and B will attract each other with different forces. ನೋಡ್ರಿ ಇಲ್ಲಿ ನಾವು ಆಲ್ರೆಡಿ ಬರ್ದಿವಿ. ಇಲ್ಲಿ ಏನು ಫೋರ್ಸ್ ಬರ್ದಿವಲ್ಲ, ಎರಡು ವೈರ್ ಅದಾವ, ಎರಡು ವೈರ್ ದ ಸೇಮ್ ಡೈರೆಕ್ಷನ್ ದ ಕರೆಂಟ್ ಅದ, ಅಟ್ರಾಕ್ಟಿವ್ ಫೋರ್ಸ್ ಅದ. ಈ ವೈರ್ ದಿಂದ ಫಸ್ಟ್ ವೈರ್ ದಿಂದ ಸೆಕೆಂಡ್ ವೈರ್ ಮೇಲೆ ಏನು ಫೋರ್ಸ್ ಆಕ್ಟ್ ಆಗ್ತದ ಅದು ಇಷ್ಟೇ. ಸೆಕೆಂಡ್ ವೈರ್ ದಿಂದ ಫಸ್ಟ್ ವೈರ್ ಮೇಲೆ ಏನು ಫೋರ್ಸ್ ಆಕ್ಟ್ ಆಗ್ತದ ಅದು ಕೂಡ ಅಷ್ಟೇ. ಅಂದ್ರೆ ಎರಡೂದ್ರ ಮೇಲೆ ಫೋರ್ಸ್ ನಮಗೆ ಸೇಮ್ ಇರ್ತದ್ರಿ, ಪ್ಲಸ್ ಅಟ್ರಾಕ್ಟಿವ್ ಇರ್ತದ್ರಿ. ಕರೆಕ್ಟ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕು ಹಂಗಾರೆ? ಇಟ್ ವಿಲ್ ಬಿ ಆಪ್ಷನ್ ಬಿ, ರೈಟ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. Next one ನೋಡ್ರಿ, two thin long parallel wires separated by a distance d carry a current I ampere in the same direction. Okay, they will ಮತ್ತಲ್ಲೇ ಬಂತ್ರಿ, ರೈಟ್. ಈಗ ಎರಡು ಲಾಂಗ್ ಪ್ಯಾರಲಲ್ ವೈರ್ಸ್ ಅದಾವ, ಡಿಸ್ಟೆನ್ಸ್ ಅವತ್ರ ನಡು ಡಿ ಅದ, ಕರೆಂಟ್ ಎರಡು ವೈರ್ ಒಳಗೆ I ಅಂತ ಹೇಳಿದೆ. ಸೊ ನಮಗೆ ಮ್ಯಾಗ್ನೆಟಿಕ್ ಫೋರ್ಸ್ ಅದ ಫಾರ್ಮುಲಾ ಏನದ? μ0 I1 into I2 divided by 2πd ಅಂತ ನಮಗೆ ಫಾರ್ಮುಲಾ ಅದ ರೀ. ಕರೆಕ್ಟ್. ಸೊ I1 I2 ಎರಡೂನ I ಅಂತ ಹೇಳಿದಾವ. ಹಂಗಾದ್ರೆ ಇದೇನಾಯ್ತು? μ0 I² divided by 2πd ಆಯ್ತ್ರಿ. ಕರೆಕ್ಟ್. ಇಷ್ಟು ನಮಗೆ ಫೋರ್ಸ್ ಇರ್ಬೇಕು. μ0 I² divided by 2πd ಅಂದ್ರೆ ಇಲ್ಲದ ನಮಗೆ, ರೈಟ್. ಸೊ ಅಟ್ರಾಕ್ಟ್ ಈಚ್ ಅದರ್ ವಿತ್ ದಿಸ್ ಮಚ್ ಫೋರ್ಸ್. ಆಪ್ಷನ್ ಸಿ ಇಸ್ ಕರೆಕ್ಟ್. 16th one ನೋಡ್ರಿ. ಇನ್ ಅ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ದ ಡಿಫ್ಲೆಕ್ಷನ್ ಆಫ್ ಥೀಟಾ coil
is related to the electric current by the relation. Okay, ನೋಡ್ರಿ ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್ ಫಾರ್ಮುಲಾ ನಮ್ಗೆ ಗೊತ್ತದ. ಕರೆಂಟ್ ಇಂದ ಗ್ಯಾಲೋನೋಮೀಟರ್ ಇಸ್ ಈಕ್ವಲ್ ಟು ಜಿ ಥೀಟಾ ಅಂತ ನಾವು ಬರ್ತೀವಿ. ಜಿ ಅಂದ್ರೆ ಏನ, ಗ್ಯಾಲೋನೋಮೀಟರ್ ಕಾನ್ಸ್ಟೆಂಟ್. ಸೊ ಕರೆಂಟ್ ಇದು ಕಾನ್ಸ್ಟೆಂಟ್ ಇರೋದ್ರಿಂದ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಡಿಫ್ಲೆಕ್ಷನ್. ಅಥವಾ ನಮಗೆ ಬೇಸಿಕಲಿ ಗೊತ್ತದೆ, ಇಫ್ ಯು ಪಾಸ್ ಮೋರ್ ಕರೆಂಟ್ ಇನ್ ದ ಗ್ಯಾಲೋನೋಮೀಟರ್, more deflection it will show. So current and deflection both are directly proportional. So option correct aithe, B option correct aithe. Next we'll go for the next question. 17th one nodri. In order to increase the sensitivity of moving coil galvanometer, one should decrease. ಯಾವ್ದನ್ನ ಡಿಕ್ರೀಸ್ ಮಾಡ್ಬೇಕಂತ ಕೇಳತಾರೆ ನೋಡ್ರಿ. ಸೆನ್ಸಿಟಿವಿಟಿ, ಕರೆಂಟ್ ಸೆನ್ಸಿಟಿವಿಟಿ ಆಫ್ ಗ್ಯಾಲೋಮೀಟರ್ ನಾವು ಕಡಿಮೆ ಮಾಡ್ಬೇಕಾಗಿತ್ತಂದ್ರೆ ನೋಡ್ರಿ, ಕರೆಂಟ್ ಸೆನ್ಸಿಟಿವಿಟಿ ಅಂತಂದ್ರೆ ಏನ್ರಿ? ಕರೆಂಟ್ ಸೆನ್ಸಿಟಿವಿಟಿ ಅಂದ್ರೆ ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್ ಅಂದಂಗ್ರಿ. ಕರೆಕ್ಟ್. ಆಮೇಲೆ ಈ ಕರೆಂಟ್ ಸೆನ್ಸಿಟಿವಿಟಿ ಫಾರ್ಮುಲಾ ನಮಗೆ ಈ ತರ ಅದ ರೀ. ವಾಟ್ ಇಟ್ ಇಸ್ NBA ಡಿವೈಡೆಡ್ ಬೈ K ಅಂತ ನಮ್ಗೆ ಕರೆಂಟ್ ಸೆನ್ಸಿಟಿವಿಟಿ ಫಾರ್ಮುಲಾ ಬರ್ತದೆ. ಕರೆಕ್ಟ್. ಸೊ ಇಲ್ಲಿಗೆ ಇದು ಟಾರ್ಷನಲ್ ಕಾನ್ಸ್ಟೆಂಟ್ ರೀ. ಈಗ ನೋಡ್ರಿ, ಕರೆಂಟ್ ಸೆನ್ಸಿಟಿವಿಟಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದೀಸ್ ಥಿಂಗ್ಸ್. ಅಂದ್ರೆ ಇವು ಇನ್ಕ್ರೀಸ್ ಆದ್ರೆ ಇದು ಇನ್ಕ್ರೀಸ್ ಆಗೋದ್ರಿ, ಇವು ಡಿಕ್ರೀಸ್ ಆದ್ರೆ ಇದು ಡಿಕ್ರೀಸ್ ಆಗೋದ್ರಿ. ಅಂಡ್ ಇಟ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಟಾರ್ಷನಲ್ ಕಾನ್ಸ್ಟೆಂಟ್. ಟಾರ್ಷನಲ್ ಕಾನ್ಸ್ಟೆಂಟ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇದೆ. ಸೊ ಇದನ್ನ ಡಿಕ್ರೀಸ್ ಆದ್ರೆ ಇದು ನಮ್ಗೆ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಸೊ ಅದನ್ನ ಕೇಳ್ತಾರೆ. ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಸೆನ್ಸಿಟಿವಿಟಿನ ಹೆಚ್ಚು ಮಾಡ್ಲಿಕ್ಕೆ ಯಾವ್ದನ್ನ ಡಿಕ್ರೀಸ್ ಮಾಡ್ಬೇಕಂತ ಕೇಳ್ತಾರೆ. ಸೊ ಕೆ ಡಿಕ್ರೀಸ್ ಮಾಡಬೇಕು. ಕೆ ಅಂದ್ರೆ ಏನ್ರಿ? ಟಾರ್ಷನಲ್ ಕಾನ್ಸ್ಟೆಂಟ್. ರೈಟ್. ಥಿಯರಿ ಒಳಗೆ ಯೂಸ್ ಮಾಡಿದ್ದ ಫಾರ್ಮುಲಾ ಅಂದ್ರೆ ಕರೆಂಟ್ ಸೆನ್ಸಿಟಿವಿಟಿ ಇದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಬಯೋಸಾರ್ಟ್ಸ್ ಲಾ ಇಂಡಿಕೇಟ್ಸ್ ದಟ್ ದ ಮೂವಿಂಗ್ ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಸಚ್ ದಟ್. ಓಕೆ, ಮೂವಿಂಗ್ ಎಲೆಕ್ಟ್ರಾನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಯಾವ ತರ ಪ್ರೊಡ್ಯೂಸ್ ಮಾಡ್ತಾವ ಅಂತ ಕೇಳತಾವ. ಈಗ ಒಂದ್ ತಿಳ್ಕೊರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಪ್ಷನ್ಸ್ ನೋಡ್ರಿ. ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ವಿ, ಬಿ ಇಸ್ ಪ್ಯಾರಲಲ್ ಟು ವಿ, ಇಟ್ obeys inverse cube law, it is along the line joining the electron and point of observation ಅಂತ ನಮ್ಗೆ ಹೇಳ್ತಾರೆ. ಸೊ ಇಲ್ಲೇ ನಮಗೆ ಎಲೆಕ್ಟ್ರಾನ್ ಮೂವ್ ಆಗ್ಲಿಕ್ಕೆ ಶುರು ಆಯ್ತು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಇದು ಎಲೆಕ್ಟ್ರಾನ್ ಇದೆ, ಇದು ನಮಗೆ ಮೂವ್ ಆಗ್ಲಿಕ್ಕೆ ಶುರು ಆಯ್ತು ಅಂತ ಇಟ್ಕೋರಿ. ನಮ್ಗೆ ಆಲ್ರೆಡಿ ಗೊತ್ತದೆ, ಇಫ್ ಅ ಚಾರ್ಜ್ ಸ್ಟಾರ್ಟ್ಸ್ ಮೂವಿಂಗ್ ಇಟ್ ವಿಲ್ ಪ್ರೊಡ್ಯೂಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ರೈಟ್. ಈಗ ನಾ ಏನಂತೀನಿ, ಈ ಎಲೆಕ್ಟ್ರಾನ್ ಒಂದು ವೈರ್ ಒಳಗೆ ಮೂವ್ ಆಗತ್ತದ ಅಂತ ಇಟ್ಕೋರಿ. ಒಂದು ವೈರ್ ಒಳಗೆ ಮೂವ್ ಆಗತ್ತದ. ರೈಟ್. ಸೊ ಎಲೆಕ್ಟ್ರಾನ್ ನಮಗೆ ಒಂದು ವೈರ್ ಒಳಗೆ ಮೂವ್ ಆಗಬೇಕಾದ್ರೆ ಈ ವೈರ್ ಸುತ್ತಮುತ್ತ ನಮಗೆ ಏನ್ ಪ್ರೊಡ್ಯೂಸ್ ಆಗ್ತದ್ರಿ? ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದ್ರಿ. ಫಾರ್ ಎಕ್ಸಾಂಪಲ್ ಇದು ನಮಗೆ ವೈರ್ ಅದ, ವೈರ್ ಒಳಗೆ ಕರೆಂಟ್ ಫ್ಲೋ ಆಗತ್ತದ ಅಂತ ನಾವು ಯಾವಾಗ ಹೇಳ್ತೀವಿ? ವೆನ್ ದ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ ಫ್ಲೋಯಿಂಗ್ ಇನ್ ದಟ್ ವೈರ್, ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಅಂತ ನಾವು ಹೇಳ್ತೀವಿ. ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಯಾವ ತರ ಪ್ರೊಡ್ಯೂಸ್ ಆಗ್ತದೆ ಅಂತ ನಾವು ಹೇಳಿದೀವಿ. ಸರ್ಕ್ಯುಲರ್ ಪಾತ್ ಒಳಗೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ. ಸೊ ದ ಪ್ಲೇನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಲೈಕ್ ದಿಸ್. ಆ ವೈರ್ಕ್ ಅಥವಾ ಎಲೆಕ್ಟ್ರಾನ್ಸ್ ಪಾತ್ ನಮಗೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಪ್ಲೇನ್ ಒಳಗೆ ಪ್ರೊಡ್ಯೂಸ್ ಆಗಿರ್ತದ್ರಿ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಪ್ಲೇನ್ ಒಳಗೆ ಪ್ರೊಡ್ಯೂಸ್ ಆಗ್ತದೆ. ರೈಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಾನ್ಸ್ ಈ ಕಡೆ ಮೂವ್ ಆಗತ್ತಾವ ಅಂದ್ರೆ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಈ ಕಡೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆ ವೆಲಾಸಿಟಿಗೆ ಪರ್ಪೆಂಡಿಕ್ಯುಲರ್ ಇರ್ತದೆ. ರೈಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ವಿ. ರೈಟ್. ಹಂಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು ನಮಗೆ? ಆಪ್ಷನ್ ಎ ವಿಲ್ ಬಿ ಕರೆಕ್ಟ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಲಾಸ್ಟ್ 2 ಕ್ವೆಶ್ಚನ್ಸ್ ಅದಾವೆ ನೋಡ್ರಿ. an electron moves in a circular orbit with a uniform speed v, it produces a magnetic field b at the center of the circle, the radius of the circle is proportional to. ಅಂದ್ರೆ ನೋಡ್ರಿ, ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗ್ತಿರುವಂತ ಎಲೆಕ್ಟ್ರಾನ್ ದಿಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸೆಂಟರ್ ಒಳಗೆ ಪ್ರೊಡ್ಯೂಸ್ ಆಗ್ತದೆ, ಆ ಸರ್ಕ್ಯುಲರ್ ಅದು ಯಾವ್ದಕ್ಕೆ ಪ್ರೊಪೋರ್ಷನಲ್ ಅದ ಅಂತ ನಮ್ಗೆ ಕೇಳ್ತಾರೆ. ಇದ್ರದ್ದು ಫಾರ್ಮುಲಾ ಕೂಡ ನಾನು ನಿಮಗೆ ಆಲ್ರೆಡಿ ಆ ನೀಟ್ KCET ವಿಡಿಯೋ ಒಳಗೆ ಹೇಳಿದೀನಿ, ಆದ್ರೂ ಕೂಡ ಇಲ್ಲಿ ಮತ್ತೊಮ್ಮೆ ನೋಡೋಣ. ನೋಡ್ರಿ, ಸೆಂಟರ್ ಒಳಗಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಮೊದಲು ನೀವು ಏನ್ ಮಾಡ್ರಿ, ಸರ್ಕ್ಯುಲರ್ ಕಾಯಿಲ್ ಸೆಂಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸ್ ಮಾಡ್ರಿ. μ0 Ni ಡಿವೈಡೆಡ್ ಬೈ 2r ಅಂತ. ಇಲ್ಲಿ ಒಂದು ಎಲೆಕ್ಟ್ರಾನ್ ಒಂದು ಸರ್ಕಲ್ ದಾಗ ಮೂವ್ ಆಗ್ತಿರೋದ್ರಿಂದ n = 1 ಅಂತ ತಗೊಳ್ರಿ. ಇದು ನಮಗೆ μ0/2r ಆಸ್ ಇಟ್ ಇಸ್ ಇರ್ಲಿ. I ಅಂದ್ರೆ ಏನ್ರಿ? I ಅಂದ್ರೆ q/t, ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ಸೊ q ಅಂತಂದ್ರೆ ನಾ ಇಲ್ಲಿ ಎಲೆಕ್ಟ್ರಾನ್ ಚಾರ್ಜ್ ಅಂತ ತಗೋತೀನಿ, ಡಿವೈಡೆಡ್ ಬೈ t ಅಂದ್ರೆ ನಾ ಕ್ಯಾಪಿಟಲ್ T ಅಂತ ತಗೋತೀನಿ. ಕ್ಯಾಪಿಟಲ್ T ಅಂದ್ರೆ ಏನ್ರಿ? ಆ ಎಲೆಕ್ಟ್ರಾನ್ ಒಂದು ಸರ್ಕಲ್ ಮುಗಿಸ್ಲಿಕ್ಕೆ ತಗೊಂಡಂತ ಟೈಮ್ ಪೀರಿಯಡ್ ಆಫ್ ಎಲೆಕ್ಟ್ರಾನ್ ಅಂತ ನಾವು ಕರಿತೀವಿ. ಕರೆಕ್ಟ್. ಸೊ ನೆಕ್ಸ್ಟ್ ನೋಡ್ರಿ, ಇದನ್ನ ನಾ ಈ ತರ ಬರ್ಕೋತೀನಿ, μ0 ಡಿವೈಡೆಡ್ ಬೈ 2r E ಡಿವೈಡೆಡ್ ಬೈ. ನೋಡ್ರಿ, ಈಗ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗ್ಬೇಕಾದ್ರೆ ಅದ್ರದ್ದು ಏನ್ ಸ್ಪೀಡ್ ಇರ್ತದಲ್ಲ, ಆ ಸ್ಪೀಡ್ ನಾವು ಈ ತರ ಬರಿತೀವಿ, 2πr ಡಿವೈಡೆಡ್ ಬೈ t ಅಂತ. ಸರ್ಕಂಫರೆನ್ಸ್ ಅದ್ರದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದ್ರೆ ಒಂದು ಸರ್ಕಂಫರೆನ್ಸ್ ರೀ, ಅದಕ್ಕೆ ತಗೊಂಡಂತ ಟೈಮ್ ಎಷ್ಟು? t. ಸೊ ಇದನ್ನ ನಾ t = ಬರ್ಕೊಂಡ್ರೆ ಏನ್ ಬಂತ? 2πr ಡಿವೈಡೆಡ್ ಬೈ v ಅಂತ ಬಂತು. ಸೊ ಇಲ್ಲೇ ನಾನು t ಜಾಗದಾಗ ಬರ್ಕೊಂಡ್ರೆ 2πr ಡಿವೈಡೆಡ್ ಬೈ v ಅಂತ ಬರ್ತದೆ. ಸೊ ಫೈನಲಿ ನಂಗೆ ಇದು ಏನ್ ಬರ್ತದಪ್ಪ ಅಂದ್ರೆ μ0/2r, ಅಥವಾ ನೀವು r × r r² ಅಂತ ಬರ್ಕೋಬಹುದು. ರೈಟ್. r² ಅಂತ ನೀವು ಬರ್ಕೋಬಹುದು, r × r. ಆನಂತರ ಇದು E × v ಡಿವೈಡೆಡ್ ಬೈ ಇದು 2π ನಮ್ಗೆ ಆಸ್ ಇಟ್ ಇಸ್ ಇರ್ಲಿ.
ಸೊ ನಮಗೆ ರಿಲೇಷನ್ ಯಾವ ತರದ್ದು ಕೇಳ್ತಾರೆ, ವಿ ಮತ್ತು ಬಿ ನಡುವೆ ಕೇಳ್ತಾರೆ. ಯಾವ ತರದ? ರೇಡಿಯಸ್ ರೀ, ರೇಡಿಯಸ್ ಆಫ್ ದ ಸರ್ಕಲ್ ಅದ. ಸೊ ಇದು ಬಿ ಇಸ್ ಈಕ್ವಲ್ ಟು, ಈಗ ನೋಡ್ರಿ ನಾ ಏನ್ ಮಾಡ್ತೀನಿ, ಇದು ಆರ್ ಸ್ಕ್ವೇರ್ ನ ಈ ಕಡೆ ತಗೋತೀನಿ. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನಂಗೆ ಇದು ಬರ್ತದ ಮ್ಯೂ ನಾಟ್ ಇ ವಿ ಡಿವೈಡೆಡ್ ಬೈ 2 × 2 4 ಪೈ, ಆಮೇಲೆ ಬಿ ನಮಗೆ ಈ ಕಡೆ ಬರ್ತದ್ರಿ 4 ಪೈ ಬಿ. ಸೊ ಆರ್ is equal to root of r is directly proportional to root of v divided by b ಅಂತ ಅರ್ಥ. ಸೊ root of v by b ಅಂದ್ರೆ ಯಾವ ಆಪ್ಷನ್ ರೀ? ಸಿ ಆಪ್ಷನ್ ಕರೆಕ್ಟ್ ರೀ. ಕರೆಕ್ಟ್. ಓಕೆ, 20th ಕ್ವೆಶ್ಚನ್ ನೋಡ್ರಿ. 2 wires of same length are shaped into square and circle. If they carry same current, then the ratio of the magnetic moment is. ಮ್ಯಾಗ್ನೆಟಿಕ್ ಮೂಮೆಂಟ್ ಕೇಳ್ತಾರೆ. ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಫಾರ್ಮುಲಾ ಏನು? ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಈಕ್ವಲ್ ಟು ಐ ಇಂಟು ಎ, ಅಥವಾ ನಂಬರ್ ಆಫ್ ಟರ್ನ್ಸ್ ಇದ್ದು ಅಂದ್ರೆ ಎನ್ ಇಂಟು ಐ ಇಂಟು ಎ. ಕರೆಕ್ಟ್. ಇಲ್ಲೇ ನೋಡ್ರಿ, ಒಂದು ವೈರ್ ಅದ, ಅದರದ ಲೆಂತ್ ಎಲ್ ಅದ. ಆ ವೈರ್ ನ ಒಮ್ಮೆ ಸರ್ಕ್ಯುಲರ್ ಕಾಯಿಲ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ, ಒಮ್ಮೆ ಸ್ಕ್ವೇರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಕರೆಕ್ಟ್ ಅದ. ಸೊ ಈಗ ಈ ಸರ್ಕ್ಯುಲರ್ ಕಾಯಿಲ್ ರೇಡಿಯಸ್ ನಮ್ಗೆ ಆರ್ ಅಂತಿರ್ಲಿ, ಈ ಸೈಡ್ ಆಫ್ ದ ಸ್ಕ್ವೇರ್ ನಮಗೆ ಎಕ್ಸ್ ಅಂತಿರ್ಲಿ. ಸೊ ಈಗ ಈ ಲೆಂತ್ ಆಫ್ ದ ವೈರ್ ನ ರೇಡಿಯಸ್ ಜೊತೆ ಯಾವ ತರ ಕನೆಕ್ಟ್ ಮಾಡ್ಕೋಬಹುದು? ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ದ ವೈರ್ ಅನ್ಬೋದ್ರಿ, ಯಾಕಂದ್ರೆ ಇದ ವೈರ್ ನಾವು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಆಗಿ ಕನ್ವರ್ಟ್ ಮಾಡಿದ್ವಿ. ಸೊ ಇಲ್ಲಿ ಆರ್ ಇಸ್ ಈಕ್ವಲ್ ಟು ನಂಗೆ ಏನ್ ಬಂತು? ಎಲ್ ಡಿವೈಡೆಡ್ ಬೈ 2 ಪೈ ಬಂತು. ನೆಕ್ಸ್ಟ್ ನೋಡ್ರಿ, ಇದ ಎಲ್ ಸೇಮ್ ವೈರ್ ನ ನಾವ್ ಇಲ್ಲಿ 4 ಪಾರ್ಟ್ಸ್ ಆಗ ಕನ್ವರ್ಟ್ ಮಾಡ್ಕೊಂಡಿದೀವಿ, ಅಂದ್ರೆ ಎಕ್ಸ್ 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 ದಾಗ ಕನ್ವರ್ಟ್ ಮಾಡ್ಕೊಂಡಿದೀವಿ. ಸೊ 4x ಇಸ್ ಈಕ್ವಲ್ ಟು ನಾ ಎಲ್ ಅನ್ಬೋದು. ಸೊ ಫೈನಲಿ ಎಕ್ಸ್ ಇಸ್ ಈಕ್ವಲ್ ಟು ನಂಗೆ ಎಲ್ ಬೈ 4 ಅಂತ ಬರ್ತದೆ. ಕರೆಕ್ಟ್. ಸೊ ಅವ್ರು ನಮ್ಗೆ ಏನ್ ಕೇಳ್ತಾರ್ರಿ? ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಕೇಳ್ತಾರೆ. ಯಾವ ತರದ? ಫಸ್ಟ್ ಸ್ಕ್ವೇರ್ ಆಮೇಲೆ ಸರ್ಕಲ್ ಅದ. ಓಕೆ, ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಸ್ಕ್ವೇರ್ divided by magnetic moment of circle. Magnetic moment of square divided by magnetic moment of circle. So magnetic moments ಅಂದ್ರೆ ಏನು? current into area of square divided by current into area of circle. ಕರೆಕ್ಟ್. ಕರೆಂಟ್ ಎರಡು ಥ್ರೋ ಸೇಮ್ ಕರೆಂಟ್ ಅಂದ್ರೆ ಕರೆಂಟ್ ಕ್ಯಾನ್ಸಲ್ ಆಯ್ತು. ಇನ್ನು ನೋಡ್ರಿ, ಏರಿಯಾ ಆಫ್ ಸ್ಕ್ವೇರ್ ಅಂದ್ರೆ ಏನ್ರಿ? ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್. ರೈಟ್. ಇದು ನಮಗೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಏರಿಯಾ ಆಫ್ ಸರ್ಕಲ್ ಅಂದ್ರೆ ಏನ್ರಿ? ಪೈ ಆರ್ ಸ್ಕ್ವೇರ್. x square divided by pi r square. Okay, x ಅಂದ್ರೆ ನಮಗೆ ಎಷ್ಟು ಅದ? What is x? L by 4. So ಇದು ನಮಗೆ ಆಗ್ತದೆ L square divided by 16 ಅಂತ divided by pi r square. Pi r square, small r square. Small r ನಮಗೆ ಎಷ್ಟು ಅದ? L by 2 pi ಅದ. So ಇದೇನಾಗ್ತದಪ್ಪ ಅಂದ್ರೆ L square divided by 4 pi square ಆಗ್ತದೆ. L square divided by 4 pi square. So pi ಕ್ಯಾನ್ಸಲ್ ಆಯ್ತಾ, pi ಮೇಲ್ಗಡೆ ಬರ್ತದೆ. L square ಕ್ಯಾನ್ಸಲ್ ಆಯ್ತಾ, pi divided by 4 pi ಮೇಲ್ಗಡೆ ಬರ್ತದ್ರಿ. 4 pi divided by 16. ಸೊ ಇದು 4 1 ಇದು 4 4 ಸೊ ನಮಗೆ ಎಷ್ಟು ಬಂತ? pi divided by 4 ಬಂತ. ಸೊ pi divided by 4 ಅಂದ್ರೆ pi is to 4 ಅಂದಂಗ್ರಿ. pi is to 4 means option C is correct. Right? So that is all about the MCQs on moving charges and magnetism. See, as much as possible chapters I will cover in this MCQ series up till your physics annual exam. Right? Thank you so much for watching and supporting the channel. Please keep watching and supporting the channel. Thank you so much.